ಹಲೋ ಗಾಯ್ಸ್, ಈ ಭೂಮಿ ಮೇಲೆ ಇರೋ ಡ್ರ್ಯಾಗನ್ಸ್ ಗಳಿಗೆ ಒಂದು ತೊಂದರೆ ಬರುತ್ತೆ. ಏನಪ್ಪಾ ಅಂದ್ರೆ ಹ್ಯೂಮನ್ಸ್ ಗಳೆಲ್ಲ ಈ ಡ್ರ್ಯಾಗನ್ಸ್ ಗಳಿರೋ ಜಾಗನೆಲ್ಲ ಡೆಸ್ಟ್ರಾಯ್ ಮಾಡ್ತಾ ಇವುಗಳ ಕಥೆನ ಮುಗಿಸೋಕೆ ಬರ್ತವೆ. ಇದರಿಂದ ಒಂದು ಡ್ರ್ಯಾಗನ್ ನಮ್ಮ ಜೊತೆಲಿರೋ ಎಲ್ಲರೂ ಕೂಡ ಸೇಫ್ ಆಗಿ ಇಟ್ಕೊಬೇಕು ಅಂದ್ಬಿಟ್ಟು ಇಲ್ಲದೆ ಇರೋ ಜಾಗನ ಹುಡುಕೊಂಡು ಹೋಗ್ತವೆ. ಯಾಕೆಂದ್ರೆ ಆ ಜಾಗ ನೋಡಿದಕ್ಕೂಳೆ ಸ್ವರ್ಗ ರೀತಿ ಇದೆ, ಆ ಜಾಗ ಪ್ರಪಂಚಕ್ಕೆ ಕಾಣೋದಿಲ್ಲ ಅನ್ಬಿಟ್ಟು ಈ ಡ್ರ್ಯಾಗನ್ ಗೆ ಸಹಾಯ ಮಾಡೋದಕ್ಕೆ ಒಬ್ಬ ಹ್ಯೂಮನ್ ಬರ್ತಾನೆ. ಇವ್ರನ್ನ ಒಂದು ಜರ್ನಿಯಲ್ಲಿ ಆ ಜಾಗನ ಹುಡುಕೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅಂತ ಇವತ್ತು ನಾವು ಈ ಮೂವಿ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಫೈರ್ ಡ್ರೇಕ್ ದಿ ಸಿಲ್ವರ್ ಡ್ರ್ಯಾಗನ್ ಅಂತ. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನು ಒಂದು ಲಾಸ್ಟ್ ಸಿಟಿ ಅನ್ನೋ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡ್ ಸ್ಕ್ರೀನ್ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿ ಓಪನಿಂಗ್ ಸೀನ್ ಅಲ್ಲಿ ನಾವು ಒಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ನ ಕೇಳ್ತೀವಿ. ಒಂದು ಕಾಲದಲ್ಲಿ ಡ್ರ್ಯಾಗನ್ಸ್ ಮತ್ತೆ ಹ್ಯೂಮನ್ಸ್ ತುಂಬಾ ಚೆನ್ನಾಗಿ ಫ್ರೆಂಡ್ಶಿಪ್ ಅಲ್ಲಿದ್ರು. ಆದ್ರೆ ಈ ಮನುಷ್ಯನ ದುರಾಸೆ ಜಾಸ್ತಿಯಾಗಿ ಅವನ ಒಂದು ಸ್ವಾರ್ಥಕ್ಕೋಸ್ಕರ ಕಾಡ್ನೆಲ್ಲ ನಾಶ ಮಾಡ್ಕೊಡ್ತಾ ಬರ್ತಿದ್ದ. ಇದು ಡ್ರ್ಯಾಗನ್ ಗೆ ಇಷ್ಟ ಇರೋದಿಲ್ಲ. ನೀನ್ ಮಾಡ್ತಾ ಇರೋದಂತ ತಪ್ಪು ಅಂತ ಹೇಳಿದ್ರು ಕೂಡ ನೀನ್ ಯಾರು ನನಗೆ ಹೇಳಕ್ಕೆ ಅನ್ಬಿಟ್ಟು ಡ್ರ್ಯಾಗನ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡ್ಬಿಟ್ಟಿರ್ತಾರೆ. ಇದರಿಂದ ಡ್ರ್ಯಾಗನ್ಸ್ ಗಳಿಗೂ ಕೋಪ ಬಂದ್ಬಿಟ್ಟು ಹ್ಯೂಮನ್ಸ್ ಮತ್ತೆ ಡ್ರ್ಯಾಗನ್ಸ್ ನ ಒಂದು ಮಧ್ಯದಲ್ಲಿ ಒಂದು ದೊಡ್ಡ ಯುದ್ಧ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ. ಈ ಒಂದು ಯುದ್ಧನ ಗೆಲ್ಬೇಕು ಅನ್ಬಿಟ್ಟು ಹ್ಯೂಮನ್ ಆಗಿರೋ ಪೆಟ್ರೋಶಿ ಅನ್ನೋನೊಬ್ಬ ಈ ಮಾನ್ಸ್ಟರ್ ಡ್ರ್ಯಾಗನ್ ನ ಕ್ರಿಯೇಟ್ ಮಾಡ್ತಾನೆ. ಒಂದು ರೋಬೋಟ್ ತರ, ಆದ್ರೆ ಅದು ಮಾನ್ಸ್ಟರ್ ಡ್ರ್ಯಾಗನ್. ಅದ್ರ ಹೆಸರೇ ನೆಟಲ್ ಬ್ರ್ಯಾಂಡ್ ಅಂತ. ಆದ್ರೆ ಈ ಡ್ರ್ಯಾಗನ್ ಮೇಲೆ ಅವನ್ಗೆ ಕಂಟ್ರೋಲ್ ಇರೋದಿಲ್ಲ. ಇದರಿಂದ ಈ ನೆಟಲ್ ಬ್ರ್ಯಾಂಡ್ ಅವನೇ ತಿಂದು ಸಾಯಿಸಾಕ್ಬಿಡುತ್ತೆ. ಮತ್ತೆ ಇದನ್ನ ಡ್ರ್ಯಾಗನ್ ನ ಹಂಟ್ ಮಾಡೋಕೆ ಕ್ರಿಯೇಟ್ ಮಾಡಿದ್ರಲ್ಲ, ಅದೇ ರೀತಿ ಎಲ್ಲ ಡ್ರ್ಯಾಗನ್ ಮೇಲೂ ಅಟ್ಯಾಕ್ ಮಾಡುತ್ತೆ. ಆ ಡ್ರ್ಯಾಗನ್ ಗಳು ಕೂಡ ಇದ್ರ ಮೇಲೆ ಅಟ್ಯಾಕ್ ಮಾಡಕ್ಕೆ ಟ್ರೈ ಮಾಡಿರುತ್ತೆ. ಬಟ್ ಈ ನೆಟಲ್ ಬ್ರ್ಯಾಂಡ್ ಡ್ರ್ಯಾಗನ್ ನ ಸಾಯಿಸೋಕಂತೂ ಆಗ್ತಾನೆ ಇರೋದಿಲ್ಲ. ಇದರಿಂದ ಎಲ್ಲಾ ಡ್ರ್ಯಾಗನ್ ಗಳು ತನ್ನ ಒಂದು ಪ್ರಾಣನ ಬಚಾವ್ ಮಾಡ್ಕೊಬೇಕು ಅಂದ್ಬಿಟ್ಟು ಬೇರೆ ಕಡೆಗೆ ಎಸ್ಕೇಪ್ ಆಗ್ಬಿಡ್ತವೆ. ಇದಾದ್ಮೇಲೆ ಇದಕ್ಕೆ ಯಾವುದೇ ರೀತಿಯ ಡ್ರ್ಯಾಗನ್ ಸಿಗೋದಿಲ್ಲ. ಇದರಿಂದ ನೆಟಲ್ ಬ್ರ್ಯಾಂಡ್ ಅನ್ನೋ ಒಂದು ಡ್ರ್ಯಾಗನ್ ತನ್ನ ಪಾಡಿಗೆ ತನ್ನ ಗುಹೆ ಒಳಗಡೆ ಸೆಟಲ್ ಆಗ್ಬಿಡುತ್ತೆ. ಆದ್ರೆ ಇವಾಗ್ಲೂ ಕೂಡ ಕಾಯ್ತಾ ಇರುತ್ತೆ. ಇಲ್ಲಿಂದ ಸೀನ್ ಕಟ್ ಆಗಿ ನಮ್ಗೆ ಒಂದು ಸಿಲ್ವರ್ ಡ್ರ್ಯಾಗನ್ ತೋರಿಸ್ತಾರೆ. ಇದ್ರ ಹೆಸರು ಫೈರ್ ಡ್ರಿಕ್ ಅಂತ. ಮತ್ತೆ ಈ ಸಿಲ್ವರ್ ಡ್ರ್ಯಾಗನ್ ಗೆ ಒಂದು ಫ್ರೆಂಡ್ ಕೂಡ ಇರುತ್ತೆ. ಇದ್ರ ಹೆಸರು ಸೋರೆಲ್ ಅಂತ. ಇವರಿಬ್ರು ಬೇರೆ ಡ್ರ್ಯಾಗನ್ ಗಳು ಮಾತಾಡ್ತಾ ಇರೋ ಒಂದು ಶಬ್ದನ ಕೇಳಿಸ್ಕೊತಾ ಇರ್ತವೆ. ಇವಾಗ ಡ್ರ್ಯಾಗನ್ ಗಳು ಕದ್ದು ಮುಚ್ಚೆ ಬದುಕ್ತಾ ಇರ್ತವೆ ಈ ಹ್ಯೂಮನ್ಸ್ ಇಂದ. ಅವುಗಳ ಕಣ್ಣಿಗೆ ಕಾಣಿಸ್ಕೊಂಡ್ಬಿಟ್ರೆ ನಮ್ಮನ್ನು ಸಾಯಿಸ್ಬಿಡ್ತಾರೆ ಅನ್ಬಿಟ್ಟು. ಅದೇ ರೀತಿ ಈ ಡ್ರ್ಯಾಗನ್ ಗಳ ಲೀಡರ್ ಆದ ಬಾಟಲ್ ನೆಕ್ ಎಲ್ಲರಿಗೂ ಕೂಡ ಹೇಳ್ತಾ ಇರ್ತಾನೆ, ಈ ಹ್ಯೂಮನ್ಸ್ ಇಂದ ಆದಷ್ಟು ದೂರ ಇರ್ಬೇಕು ನಾವು. ಅದಲ್ದ ಈ ಹ್ಯೂಮನ್ಸ್ ಗಳು ನಮ್ ಕಾಡ್ನೆಲ್ಲ ನಾಶ ಮಾಡ್ಕೊಡ್ತಾ ಬರ್ತಾ ಇದಾರೆ ಅಂತ. ಈ ಒಂದು ಮಾತನ್ನ ಕೇಳ್ಬೇಕಾದ್ರೆ ಬಾಟಲ್ ನೆಕ್ ಗೊತ್ತಾಗೋಗ್ಬಿಡುತ್ತೆ ಫೈರ್ ಡ್ರಿಕ್ ಇಲ್ಲೇ ಇದ್ದಾನೆ ಅಂತ. ಇದರಿಂದ ಅವ್ನಿಗೆ ಬೈತಾನೆ, ಈ ರೀತಿ ಕದ್ದು ಮುಚ್ಚಿ ಕಳ್ಸ್ಕೊಳ್ಳೋದೆಲ್ಲ ಬಿಡು, ಹಿಂಗೂ ಕೂಡ ವಾರ್ನಿಂಗ್ ನ ಮಾಡ್ತಾ ಇದೀನಿ, ಈ ಜಾಗ ಬಿಟ್ಬಿಟ್ಟು ನೀನ್ ಎಲ್ಲೂ ಆಚೆ ಹೋಗ್ಬಾರ್ದು ಅಂತ ಅವ್ನಿಗೆ ಬುದ್ಧಿವಾದ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ. ಆದ್ರೆ ಫೈರ್ ಡ್ರಿಕ್ ಗೆ ಈ ಜಾಗದಲ್ಲಿ ಇರೋದಕ್ಕೆ ಇಷ್ಟ ಇರೋದಿಲ್ಲ. ಅವ್ನಿಗೆ ಹೊರಗಡೆ ಸುತ್ತಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇದರಿಂದ ಸೋರಲ್ ಕೂಡ ಈ ಜಾಗದಲ್ಲಿ ಇದ್ರೆ ನಾವು ಸೇಫ್ ಆಗಿರ್ತೀವಿ, ಇಲ್ಲ ಅಂದ್ರೆ ನಾವು ಕೂಡ ಸತ್ತೋಗ್ಬಿಡ್ತೀವಿ ಅನ್ಬಿಟ್ಟು ಸರಿ ಆಮೇಲೆ ನೋಡ್ಕೊಳ್ಳೋಣ ಅನ್ಬಿಟ್ಟು ಅವಳ ಪಾಡಿಗೆ ಅವಳ ಮನೆಗೆ ಹೊಂಟೋಗ್ಬಿಡ್ತಾಳೆ. ಇಲ್ಲಿಂದ ಸೀನು ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ಈ ಒಂದು ಡ್ರ್ಯಾಗನ್ ನ ಗುಂಪಲ್ಲಿ ಸ್ಲೇಟ್ ಬಿಯರ್ ಅನ್ನೋ ಒಂದು ವಯಸ್ಸಾಗಿರೋ ಡ್ರ್ಯಾಗನ್ ಇರುತ್ತೆ. ಅದು ಹೀಗೆ ಕೂತಿರ್ಬೇಕಾದ್ರೆ ಈ ಫೈರ್ ಡ್ರಿಕ್ ಅದ್ರ ಹತ್ರ ಬರ್ತಾನೆ. ಬಂದ್ಬಿಟ್ಟು ಅಕಸ್ಮಾತ್ ಹ್ಯೂಮನ್ಸ್ ಎಲ್ಲ ಈ ಜಾಗದ ಮೇಲೆ ಅಟ್ಯಾಕ್ ಮಾಡಿದ್ರೆ ಡ್ರ್ಯಾಗನ್ಸ್ ಎಲ್ಲ ಎಲ್ಲೋಗ್ತಾರೆ, ಅವ್ರಿಗೆ ಸೇಫ್ ಆಗಿರೋ ಜಾಗ ಯಾವ್ದು ಇಲ್ವಾ ಅಂತ ಕೇಳಿದಾಗ ಅದಕ್ಕೆ ಈ ವಯಸ್ಸಾಗಿರೋ ಡ್ರ್ಯಾಗನ್ ಕೂಡ ಹೇಳುತ್ತೆ, ನಮ್ಮ ಡ್ರ್ಯಾಗನ್ಸ್ ಗಳೆಲ್ಲ ತುಂಬಾ ಸೇಫ್ ಆಗಿರ್ಬೇಕು ಅಂದ್ರೆ ಒಂದು ಸುಂದರವಾದ ಜಾಗ ಇದೆ, ಅಲ್ಲಿ ಊಟ ನೀರು ಯಾವುದಕ್ಕೂ ಕೂಡ ಕಮ್ಮಿ ಇಲ್ಲ, ಅದ್ರ ಹೆಸರೇ ರಿಮ್ ಆಫ್ ಹೆವೆನ್ ಅಂತ. ಈ ಹೆಸರನ್ನ ಕೇಳಿ ಇವನ್ಗೆ ತಲೆಯಲ್ಲಿ ತುಂಬಾ ಚೆನ್ನಾಗಿ ಆಳವಾಗಿ ಕುತ್ಕೊಂಡ್ಬಿಡುತ್ತೆ. ಇದರಿಂದ ರಿಮ್ ಆಫ್ ಹೆವೆನ್ ಎಲ್ಲಿದೆ ಅಂತ ಕೇಳಿದಾಗ ಅದು ಎಲ್ಲಿದೆ ಹೇಗಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಅದನ್ನ ಕಂಡು ಹಿಡಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಇವನು ಕೂಡ ಫೋರ್ಸ್ ಮಾಡ್ತಾನೆ. ಅದು ಎಲ್ಲಿದೆ ಅಂತ ಅಲ್ಪ ಸ್ವಲ್ಪ ನಿಮಗೆ ಗೊತ್ತಾ ಅಂದಾಗ ನನಗೆ ಅನ್ನಿಸ್ತೈತೆ ಮೋಸ್ಟ್ಲಿ ಅದು ಪ್ರಪಂಚದ ಇನ್ನೊಂದು ಬದಿಯಲ್ಲಿದೆ ಅಂತ. ಅದಾದ್ಮೇಲೆ ಅದ್ರ ಪಾಡಿಗೆ ಅದ್ ಮಲ್ಕೊಂಡ್ಬಿಡುತ್ತೆ. ಈ ವಿಷಯ ತಗೊಂಡ್ಬಂದ್ಬಿಟ್ಟು ಸೋರಲ್ಗೆ ಹೇಳ್ತಾನೆ, ನೋಡು ರಿಮ್ ಆಫ್ ಹೆವೆನ್ ಅಂತ ಒಂದು ಜಾಗ ಇದೆ ಅಂತೆ, ಅಲ್ಲಿ ಡ್ರ್ಯಾಗನ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿರ್ಬೋದಂತೆ, ಅದಲ್ದಲೆ ಆ ಜಾಗದಲ್ಲಿ ಇನ್ನೂ ಕೆಲವು ಡ್ರ್ಯಾಗನ್ಸ್ ಗಳಿದೆಯಂತೆ ಅಂತ. ಸೋರಲ್ ಕೂಡ ಸರಿ ಆ ಜಾಗ ಎಲ್ಲಿದೆ ಅಂತ ಗೊತ್ತಾ ನಿನಗೆ ಅಂದ್ರೆ, ಆ ಜಾಗ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ, ನಾವು ಹುಡುಕ್ಬೇಕು. ಆ ತಾತ ಹೇಳ್ದಂಗೆ ಪ್ರಪಂಚದ ಇನ್ನೊಂದು ಬದಿಯ ಜಾಗದಲ್ಲಿ ಇದೆ ಅಂತ ಹೇಳಿದ್ದಾನೆ, ನಾವು ಹೇಗಾದ್ರೂ ಮಾಡಿ ಹುಡುಕ್ಬೇಕು ಅಂತ. ನೋಡಿ ನೀನ್ ಕೇಳಿದ್ದೆಲ್ಲ ಒಂದು ಕತೆ ಅಷ್ಟೇ, ನಿಜವಾಗ್ಲೂ ಆ ರೀತಿಯ ಜಾಗ ಇರೋದಕ್ಕೆ ಚಾನ್ಸೇ ಇಲ್ಲ ಅಂತ ಸೋರೆಲ್ಲು ಫೈರ್ ಡ್ರಿಕ್ ಗೆ ಹೇಳ್ತಿರ್ಬೇಕಾದ್ರೆ ಅಲ್ಲೊಂದು ಶಬ್ದ ಬರುತ್ತೆ ಜೋರಾಗಿ. ಏನಪ್ಪಾ ಅಂತ ಹೋಗಿ ಕಾಡಿಂದ ಆಚೆ ನೋಡ್ತಾರೆ. ಇವು ಹ್ಯೂಮನ್ಸ್ ಎಲ್ಲ ಈ ಮರಗಳನ್ನೆಲ್ಲ ಕಟ್ ಮಾಡ್ಕೊಂಡು ಜಾಗನೆಲ್ಲ ಕವರ್ ಮಾಡ್ಕೋತಾ ಬರ್ತಾ ಇರ್ತಾರೆ. ಈ ವಿಷಯನ ತಗೊಂಡೋಗಿ ಎಲ್ಲರಿಗೂ ಕೂಡ ಹೇಳ್ಬಿಡ್ತಾರೆ. ಎಲ್ಲರೂ ಕೂಡ ಒಟ್ಟಿಗೆ ಕೂಡ್ಬಿಟ್ಟು ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ಬಿಟ್ಟು. ಅವಾಗ ಸ್ಪಿನ್ ಕ್ರ್ಯಾಕಲ್ ಅನ್ನೋ ಒಂದು ಡ್ರ್ಯಾಗನ್, ನಾವೇ ಇವ್ರ ಮೇಲೆ ಅಟ್ಯಾಕ್ ಮಾಡೋಣ, ಇವ್ರು ಅತಿ ಆಯ್ತು, ಇವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಬರ್ತಾ ಇದಾರೆ, ಅದಕ್ಕಿಂತ ಮುಂಚೆ ನಾವೇ ಅಟ್ಯಾಕ್ ಮಾಡ್ಬೇಡಣ ಅಂತ. ಆದ್ರೆ ಇದು ಬಾಟಲ್ ನೆಕ್ಗೆ ಇಷ್ಟ ಇರೋದಿಲ್ಲ, ಆ ರೀತಿಯಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಆಗೋದಿಲ್ಲ, ಆದಷ್ಟು ಬೇಗ ಇಲ್ಲಿರೋರು ಎಲ್ಲರೂ ಕೂಡ ಸೇಫ್ ಆಗಿರೋ ಜಾಗಕ್ಕೆ ತಗೊಂಡ್ ಹೋಗ್ಬೇಕು, ಇವತ್ ನೈಟ್ ಎಲ್ಲರೂ ಅಂತ ಔಚಿಕೊಂಡು ಬದುಕಬೇಕು, ಹೋಗಿ ಎಲ್ಲಾರನು ಕೂಡ ಔಚಿಕೊಳ್ಳಕ್ ಒಂದು ಜಾಗನ ಹುಡುಕಕ್ಕೆ ಎಲ್ಲರೂ ಕೂಡ ಹೊರಟೋಗ್ಬಿಡ್ತಾರೆ. ಫೈರ್ ಡ್ರಿಕ್ ಅಲ್ಲಿರೋ ಎಲ್ಲರಿಗೂ ಕೂಡ ಹೇಳ್ತೇನೆ, ನಾವು ರಿಮ್ ಆಫ್ ಹೆವೆನ್ ಗೆ ಹೋಗ್ಬಿಡೋಣ ಬನ್ನಿ ಅಂತ. ಆದ್ರೆ ಯಾರು ಕೂಡ ಇವ್ನ ಮಾತನ್ನ ನಂಬೋದಿಲ್ಲ, ಆ ಜಾಗನೇ ಇಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಇಲ್ಲಿಂದ ಸೀನ್ ನೈಟ್ ಗೆ ಶಿಫ್ಟ್
ಆಗುತ್ತೆ. ಈ ರಿಮ್ ಆಫ್ ಹೆವೆನ್ ಅನ್ನೋ ಒಂದು ಜಾಗನ ಹುಡುಕ್ಬೇಕು ಅನ್ನೋ ಒಂದು ಕುತೂಹಲ, ಒಂದು ಹಠ ನಮ್ ಫೈರ್ ಡ್ರೇಕ್ಗೆ ತುಂಬಾ ಹಚ್ಕೊಂಡ್ಬಿಟ್ಟಿರುತ್ತೆ. ಇದರಿಂದ ಇವ್ರುಗಳು ಹುಡುಕ್ತಾ ಇದ್ರೆ ಏನು, ನಾನು ಒಬ್ನೇ ಹೋಗ್ತೀನಿ, ಆ ಜಾಗನ ಹುಡುಕ್ಬಿಟ್ಟು ನಮ್ಮವ್ರನ್ನ ಎಲ್ಲಾರನ್ನೂ ಕೂಡ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಸೇಫ್ ಮಾಡಿಸ್ತೀನಿ ಅಂತ ಇವನು ಒಬ್ನೇ ಹೋಗೋಕೆ ಶುರು ಮಾಡಿರ್ತಾನೆ. ಆಗ ಅಲ್ಲಿಗೆ ಸೋರೆಲ್ ಬರ್ತಾಳೆ. ಸರಿ ನಡಿ ಅದಾಗ ನಾನು ನಿನ್ ಜೊತೆನೆ ಬರ್ತೀನಿ, ಹೆಲ್ಪ್ ಮಾಡ್ತೀನಿ, ಏನಾರ ಆಗುತ್ತೆ ಅನ್ಬಿಟ್ಟು ಇವರಿಬ್ರು ಕೂಡ ಹೋಗೋಕೆ ಶುರು ಮಾಡ್ತಾರೆ. ಆದ್ರೆ ಇವರಿಬ್ರು ಕೂಡ ಈ ಜಾಗನ ಬಿಟ್ಬಿಟ್ಟು ಎಲ್ಲೂ ಹೋಗಿರೋದಿಲ್ಲ ಚಿಕ್ಕ ವಯಸ್ಸಿಂದ. ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಇಬ್ರಿಗೂ ಕೂಡ ತುಂಬಾ ಭಯ ಆಗ್ತಾ ಇರುತ್ತೆ. ಆದ್ರೂ ಪರವಾಗಿಲ್ಲ, ಒಂದು ಧೈರ್ಯನ ಮಾಡ್ಕೊಂಡು ನಮ್ ಫೈರ್ ಡ್ರೇಕು ಕೊನೆಗೂ ಹಾರೇ ಬಿಡ್ತಾನೆ. ಹಾರ್ಬಿಟ್ಟು ಹೀಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ನಮ್ ಫೈರ್ ಡ್ರೇಕು ಒಂದು ಜಾಗನ ನೋಡ್ತಾನೆ. ಅಲ್ಲಿ ಪಳ ಅಂತ ಲೈಟ್ ಎಲ್ಲ ಹೊಳಿತಾ ಇರುತ್ತೆ. ಯಾವ್ದದು ಜಾಗ ಅಂದಾಗ ಅಲ್ಲಿ ಹ್ಯೂಮನ್ಸ್ ಇರ್ತಾರ್ಕೊಣೋ, ನಾವ್ ಅಲ್ಲಿಗೆ ಹೋಗ್ಬಾರ್ದು ಅಂತ. ಅದಕ್ಕೆ ಫೈರ್ ಡ್ರೇಕು ಕೂಡ ಒಂದ್ಸಲಿ ಅಲ್ಲಿ ಹೋಗನ್ ಬಾ, ಏನಿರುತ್ತೆ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿ ಇವನಿಗೆ. ಅವಾಗ ಸೋರೆಲ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಈ ಹ್ಯೂಮನ್ಸ್ ಗಳು ಏನೇ ಒಂದು ಹುಡುಕ್ಬೇಕು ಅಂದ್ರೆ ಒಂದು ಟೆಕ್ನಾಲಜಿನ ಬಳಸ್ಕೊತಾ ಇರ್ತಾರೆ. ಅದ್ರ ಹೆಸರೇ ಇಂಟರ್ನೆಟ್. ನಾವು ಅದ್ರ ಹತ್ರ ಹೋಗೋಣ, ಈ ರಿಮ್ ಆಫ್ ಹೆವೆನ್ ಎಲ್ಲಿದೆ ಅಂತ ಕೇಳೋಣ, ಅದೇನಾದ್ರೂ ನಮ್ಗೆ ಸಹಾಯ ಮಾಡ್ಬೋದು ಅಂದ್ಬಿಟ್ಟು ಈ ಹ್ಯೂಮನ್ಸ್ ಇರೋ ಜಾಗಕ್ಕೆ ಬರ್ತಾರೆ. ಮತ್ತೆ ಇಲ್ಲಿ ನಾವು ಬೆನ್ ಅನ್ನೋ ಒಂದು ಹುಡುಗನ ನೋಡ್ತೀವಿ. ಇವನು ಒಂದು ಜ್ಯುವೆಲರಿ ಶಾಪ್ ಅಲ್ಲಿ ಒಂದು ಸರನ ಕದೀತಾ ಇರ್ತಾನೆ. ಇದು ಆ ಓನರ್ಗೆ ಗೊತ್ತಾಗ್ಬಿಟ್ಟು ಇವನ್ನ ಹಿಡಿಯೋದಕ್ಕೆ ಅಂತ ಬರ್ತಾರೆ. ಇವನು ಕೂಡ ಅವನಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ಹೌ ಟು ಟೀಮ್ ಯುವರ್ ಡ್ರ್ಯಾಗನ್ ಅಂತ ಒಂದು ಮೂವಿನ ಪ್ರಮೋಷನ್ ನಡೀತಾ ಇರುತ್ತೆ, ಒಂದು ಫಂಕ್ಷನ್. ಆ ಫಂಕ್ಷನ್ ಒಳಗಡೆ ಹೊರಟೋಗ್ಬಿಟ್ಟು ಅಲ್ಲೇ ಇರುವಂತ ಒಂದು ಕಾಸ್ಟ್ಯೂಮ್ ನ ಹಾಕೋತಾನೆ. ಆದ್ರೂ ಕೂಡ ಇವನ್ ಕಂಡು ಹಿಡಿದು ಬಿಡ್ತಾನೆ ಈ ಓನರ್. ಇದರಿಂದ ಅವನು ಹಿಡಿಯೋದಕ್ಕಿಂತ ಬರ್ತಾನೆ. ಆದ್ರೆ ಇವನ್ ಕೈಗೆ ಸಿಗೋದಿಲ್ಲ, ಸೂಪರ್ ಗೆ ಎಸ್ಕೇಪ್ ಆಗೋಗ್ಬಿಡ್ತಾನೆ. ಇಲ್ಲಿ ಸೋರೆಲ್ ಮತ್ತೆ ಫೈರ್ ಡ್ರೇಕ್ ಒಂದು ಜಾಗಕ್ಕೆ ಬರ್ತಾರೆ. ಸೋರೆಲ್, ನೀನ್ ಇಲ್ಲೆಲ್ಲಾರ ಹೋಗೋ ಹುಚ್ಚಿಕೋ, ನೀನ್ ತಪ್ಪೋಗಿದ್ಯಾ, ಕಾಣಿಸ್ಕೊಂಡ್ಬಿಡ್ತೀಯಾ, ನಾನು ಹೇಗಾದ್ರೂ ಮಾಡಿ ಈ ಇಂಟರ್ನೆಟ್ ಹುಡುಕ್ತೀನಿ ಅನ್ಬಿಟ್ಟು ಅವಳಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇವ್ರುಗಳಿಗೆ ಸರಿಯಾಗಿ ಇಂಟರ್ನೆಟ್ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಫೈರ್ ಡ್ರೇಕು ಕೂಡ ಔಚಿಕೊಳ್ಳೋದಕ್ಕೆ ಅನ್ಬಿಟ್ಟು ಒಂದು ಜಾಗಕ್ಕೆ ಬರ್ತಾನೆ. ಬಂದ್ ನೋಡಿದಾಗ ಅದ್ರಲ್ಲಿ ಒಂದು ಪೋಸ್ಟರ್ ಇರುತ್ತೆ. ಅದ್ರೊಳಗಡೆ ಹ್ಯೂಮನ್ ಡ್ರ್ಯಾಗನ್ ನ ರೈಡಿಂಗ್ ಮಾಡ್ತಾ ಇರುವಂತ ಒಂದು ಫೋಟೋ ಇರುತ್ತೆ. ಇದನ್ನ ಇವ್ ನೋಡ್ಬಿಟ್ಟು ಹ್ಯೂಮನ್ ಮತ್ತೆ ಡ್ರ್ಯಾಗನ್ ಎಷ್ಟು ಫ್ರೆಂಡ್ಶಿಪ್ ಅಲ್ಲಿ ಚೆನ್ನಾಗಿದಾರಲ್ಲ ಅಂತ ಒಂದು ಖುಷಿ ಎತ್ಕೊಳ್ಳುತ್ತೆ ಇವ್ನಿಗೀಗ. ಮತ್ತೆ ನಾವು ಇಲ್ಲಿ ಬೆನ್ನ ನೋಡ್ತೀವಿ. ಬೆನ್ನು ಕೂಡ ಇದೇ ಒಂದು ಜಾಗಕ್ಕೆ ಬರ್ತಾನೆ. ಆಕ್ಚುಲಿ ಇವನು ಕದ್ಬಿಟ್ಟು ಇದೇ ಜಾಗಕ್ಕೆ ಬಂದು ಸೇಫ್ ಆಗಿ ಯಾವಾಗ್ಲೂ ಇಲ್ಲೇ ಇರ್ತಾನೆ. ಬಂದ್ಬಿಟ್ಟು ಈ ಡ್ರ್ಯಾಗನ್ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗ್ತಾನೆ. ಅದು ಬೇರೆ ಮಾತಾಡೋ ಡ್ರ್ಯಾಗನ್ ಅಲ್ಲ, ಸಿಕ್ಕಾಪಟ್ಟೆ ಭಯ ಪಡ್ಕೋತಾ ಇರ್ತಾನೆ. ಆ ಡ್ರ್ಯಾಗನ್ ಕೂಡ ಇವನ್ನ ನೋಡ್ತಾನೆ. ಪೋಸ್ಟರ್ ಅಲ್ಲಿ ಇರೋ ಕ್ಯಾರೆಕ್ಟರ್ ಇವನು ಕೂಡ ಒಂದೇ ತರ ಕಾಣ್ತಾ ಇರ್ತಾನೆ. ಇದರಿಂದ ನೀನ್ ಡ್ರ್ಯಾಗನ್ ರೈಡರ್ ಅಂತ ಕೇಳ್ತಾನೆ. ಅದಕ್ಕೋಸ್ಕರ ಬೆನ್ ಕೂಡ ಹೌದು ನಾನ್ ಡ್ರ್ಯಾಗನ್ ರೈಡರ್ ಅಂತ ಹೇಳ್ಬಿಡ್ತಾನೆ. ಅವಾಗ ಅಲ್ಲಿಗೆ ಸೋರೆಲ್ ಬರ್ತಾಳೆ. ಸೋರೆಲ್ ಬಂದಾಗ ಇವನ್ನ ಮೀಟ್ ಮಾಡಿಸ್ತಾನೆ. ನೋಡಿ ಇವನ ಹೆಸರು ಡ್ರ್ಯಾಗನ್ ರೈಡರ್, ಇವ್ ನಮ್ಗೆ ರಿಮ್ ಆಫ್ ಹೆವೆನ್ ಗೆ ಹೋಗೋದಕ್ಕೆ ಸಹಾಯ ಮಾಡ್ತಾನೆ ಅಂತ. ಆದ್ರೆ ಇದು ಸೋರೆಲ್ಗೆ ಇಷ್ಟನೇ ಇರೋದಿಲ್ಲ. ಈ ಹ್ಯೂಮನ್ಸ್ ನೆಲ್ಲ ನಂಬ್ಕೊಂಬೇಡ, ಇವರೆಲ್ಲರೂ ಕೂಡ ಮೋಸ ಮಾಡ್ತಾರೆ ಅಂದ್ರು ಕೂಡ ಇಲ್ಲ, ಇವ್ನು ನೋಡೋದಕ್ಕೆ ತುಂಬಾ ಒಳ್ಳೆ ತರ ಕಾಣಿಸ್ತಾ ಇದ್ದಾನೆ, ಇವ್ ನಮ್ಗೆ ಸಹಾಯ ಮಾಡ್ತಾನೆ ಬಾ ಅಂತ. ಅವಾಗ ಬೆನ್ ನೋಡ್ತಾನೆ, ಅದೇ ಜಾಗಕ್ಕೆ ಪೊಲೀಸ್ ಅವ್ರು ಬಂದ್ಬಿಟ್ಟಿರ್ತಾರೆ. ಇದರಿಂದ ತಪ್ಪಿಸ್ಕೊಬೇಕು ಅಂದ್ಬಿಟ್ಟು ನಾನು ನಿಂಗೆ ರಿಮ್ ಆಫ್ ಹೆವೆನ್ ಹೋಗಕ್ಕೆ ಸಹಾಯ ಮಾಡ್ತೀನಿ ನಡಿ ಅನ್ಬಿಟ್ಟು ಆ ಡ್ರ್ಯಾಗನ್ ಮೇಲೆ ಕೂತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಗ್ಬಿಡ್ತಾನೆ. ಬೆನ್ನು ಕೇಳ್ತಾನೆ, ನಿನ್ಗೆ ರಿಮ್ ಆಫ್ ಹೆವೆನ್ ಗೆ ಹೋಗೋ ಜಾಗ ಎಲ್ಲಿದೆ ಅಂತ ಗೊತ್ತಾ ಅಂದಾಗ ಫೈರ್ ಡ್ರೇಕ್ ಕೂಡ ಆ ಜಾಗ ಎಲ್ಲಿದೆ ಅಂತ ನಮಗೆ ಗೊತ್ತಿಲ್ಲ, ಇಷ್ಟ ಮಾತ್ರ ಗೊತ್ತು, ಅದು ಪ್ರಪಂಚದ ಇನ್ನೊಂದು ಬದಿಯಲ್ಲಿದೆ ಅಂತ. ಈ ಮಾತನ್ನ ಕೇಳ್ಬಿಟ್ಟು ಒಂದ್ ನಿಮಿಷ ಕೆಳಗಡೆ ಇಳಿಸು, ನಂಗೆ ಇಂಪಾರ್ಟೆಂಟ್ ಕೆಲಸ ಬಂದ್ಬಿಟ್ಟಿದೆ, ನಿನ್ಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ ಅನ್ಬಿಟ್ಟು ಒಂದು ಡಾರ್ಕ್ ಫಾರೆಸ್ಟ್ ಒಳಗಡೆ ನಿಲ್ಲಿಸ್ತಾಗ ನೋಡು ಗೆಳೆಯ, ನಂಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ, ನಂಗೆ ಏನೋ ಇಂಪಾರ್ಟೆಂಟ್ ಕೆಲಸ ಬಂದಿದೆ, ಗುಡ್ ಬೈ ಹೇಳ್ಬಿಟ್ಟು ಅಲ್ಲಿಂದ ಇವ್ರಿಗೆ ಸಹಾಯ ಮಾಡದೆ ಹೊರಟೋಗ್ಬಿಡ್ತಾನೆ. ಬೆನ್ ಅಲ್ಲಿಂದ ಹೋಗಾದ್ಮೇಲೆ ಆ ಜಾಗಕ್ಕೆ 3 ಜನ ವ್ಯಕ್ತಿಗಳು ಬರ್ತಾರೆ. ಆ 3 ಜನ ಕೂಡ ಈ ಒಂದು ಸಿಲ್ವರ್ ಡ್ರ್ಯಾಗನ್ ಅನ್ನು ನೋಡಿ ಒಂದ್ ನಿಮಿಷ ಶಾಕ್ ಆಗ್ತಾರೆ. ಯಾಕಂದ್ರೆ ಎಲ್ಲೂ ಕೂಡ ಇವರು ಸಿಲ್ವರ್ ಡ್ರ್ಯಾಗನ್ ನ ನೋಡೇ ಇರೋದಿಲ್ಲ. ಇದರಿಂದ ಖುಷಿ ಪಡ್ತಾ ಇರ್ತಾರೆ. ಅವಾಗ ಫೈರ್ ಡ್ರೇಕ್ ಕೂಡ ಈ ರೀತಿ ನಿಮ್ಗೆ ರಿಮ್ ಆಫ್ ಹೆವೆನ್ ಅಂದ್ರೆ ಗೊತ್ತಾ ಅಂತ ಕೇಳ್ತಾನೆ. ಅದೆಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ, ಅದನ್ನ ಹುಡ್ಕೋದಕ್ಕೂ ಯಾರ ಕೈಲೂ ಆಗೋದಿಲ್ಲ. ನಾನ್ ಕೇಳಿರೋ ಮಟ್ಟಕ್ಕೆ ನೀನು ಸೂರ್ಯ ಹುಟ್ಟೋ ಜಾಗಕ್ಕೆ ನೀನ್ ಹೋಗು, ನಿನ್ಗೇನಾರು ಸಿಗ್ಬಹುದು ಅಂತ ಹೇಳ್ತಾರಷ್ಟೇ. ಒಟ್ನಲ್ಲಿ ಆ ರಿಮ್ ಆಫ್ ಹೆವೆನ್ ಸಿಕ್ಕಿದ್ರೆ ಅದ್ರೊಳಗಡೆ ಸಿಕ್ಕಾಪಟ್ಟೆ ಚಿನ್ನ ಎಲ್ಲ ಇದೆ ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಬೆನ್ನು ಕೇಳಿಸ್ಕೊತಾ ಇರ್ತಾನೆ. ಇವ್ರು 3 ಜನ ಬಂದಿರ್ತೀವಿ, ಗೊತ್ತಾಗಿರುತ್ತೆ, ಕೇಳಿಸ್ಕೊತಾ ಇರ್ತಾನೆ. ಗೊತ್ತಾಗೋಗ್ಬಿಡುತ್ತೆ ಆ ಜಾಗಕ್ಕೆ ನಾನು ಏನಾರು ಹೋದ್ರೆ ಬೇಜಾನ್ ಚಿನ್ನ ಸಿಗುತ್ತೆ ನನಗೆ ಅನ್ಬಿಟ್ಟು. ಮತ್ತೆ ಆ 3 ಜನ ಒಬ್ಬ ನನ್ಗೇನು ಕೆಲಸ ಇದೆ ಅಂತ ಹೊರಟೋಗ್ಬಿಡ್ತಾನೆ. ಇನ್ನಿಬ್ರು ಕೂಡ ಸರಿ ಆಯ್ತು ನೆಕ್ಸ್ಟ್ ಟೈಮ್ ಮೀಟ್ ಮಾಡೋದ, ನಿನ್ನ ಒಂದು ಜರ್ನಿ ಚೆನ್ನಾಗಿರ್ಲಿ ಅನ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಅವರೆಲ್ಲರೂ ಕೂಡ ಹೋಗಾದ್ಮೇಲೆ ಬೆನ್ ಕೂಡ ಅಲ್ಲಿಗೆ ಬರ್ತಾನೆ. ಬಂದ್ಬಿಟ್ಟು ಸರಿ ನಡಿ, ನಾನು ನಿಂಗೆ ರಿಮ್ ಆಫ್ ಹೆವೆನ್ ಹುಡುಕೋದಕ್ಕೆ ಸಹಾಯ ಮಾಡ್ತೀನಿ ಅಂತ. ಇವನು ವಾಪಸ್ ಬಂದಿರೋದನ್ನ ನೋಡಿ ಫೈರ್ ಡ್ರೇಕ್ ಗಂದು ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡುತ್ತೆ. ಆದ್ರೆ ಸೋರಲ್ ಮಾತ್ರ ಇವ್ನ್ ಕಂಡ್ರೆ ಇಷ್ಟನೇ ಇರೋದಿಲ್ಲ. ಬೇಡ, ಇವನ್ನೆಲ್ಲ ಹಾಕೊಳ್ಳೋದ್ ಬೇಡ, ಇವ್ನು ಹ್ಯೂಮನ್ ಮತ್ತೆ ನಮಗೆ ಮೋಸ ಮಾಡ್ಬಿಟ್ಟು ನಮ್ಮನ್ನು ಬಿಟ್ಟು ಹೋಗ್ತೇನೆ ಅಂತ. ಆದ್ರೂ ಕೂಡ ಫೈರ್ ಡ್ರೇಕ್ ಇವ್ಳು ಮಾತನ್ನ ಕೇಳ್ತಾ ಇರೋದಿಲ್ಲ. ಹಾಗೆ ಸೋರೆಲ್ ಮತ್ತೆ ಬೆನ್ ಮಧ್ಯೆ ಒಂದು ಚಿಕ್ಕ ಜಗಳ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿರುತ್ತೆ. ನೀನು ಡ್ರ್ಯಾಗನ್ ರೈಡರ್ ಎಲ್ಲ ಆ ರೀತಿ ಈ ರೀತಿ ಅಂತ. ಇವರಿಬ್ರು ಜಗಳ ಆಡ್ತಿರ್ಬೇಕಾದ್ರೆ ಫೈರ್ ಡ್ರೇಕ್ ಒಂದು ಜಾಗನ ನೋಡ್ತಾನೆ. ಅದ್ರೊಳಗಡೆ ಒಂದು ಬಿಲ್ಡಿಂಗ್ ಗುಹೆ ತರ ಇರುತ್ತೆ. ಅದಾದ್ಮೇಲೆ ನಮಗೆ ತೋರಿಸ್ತಾರೆ ಲಿಟಲ್ ಬ್ರ್ಯಾಂಡ್ ಡ್ರ್ಯಾಗನ್ ನ. ಇದಿನ್ನು ಜೀವಂತವಾಗೇ ಇರುತ್ತೆ. ಇವನ್ ಜೊತೆಗೆ ರೇವನ್ ಅನ್ನೋ ಒಂದು ಅಸಿಸ್ಟೆಂಟ್ ಕೂಡ ಇರುತ್ತೆ. ಅದು ನೋಡಿಕೊಳ್ಳೆ ಹ್ಯೂಮನ್ ರೀತಿನೇ ಇರುತ್ತೆ. ಅವಾಗ ಅಲ್ಲಿಗೆ ಬ್ರೌಲ್ ಬಿಯರ್ಡ್ ಬಂದ್ಬಿಟ್ಟು ನಾನು ಸಿಲ್ವರ್ ಡ್ರ್ಯಾಗನ್ ನ ನೋಡಿದೀನಿ ಅಂತ ಹೇಳ್ಬಿಡ್ತಾನೆ. ಇದರಿಂದ ಸಿಕ್ಕಾಪಟ್ಟೆ ಖುಷಿ ಆಗೋಗ್ಬಿಡುತ್ತೆ. ಇಷ್ಟು ವರ್ಷಗಳಿಂದ ಒಂದು ಡ್ರ್ಯಾಗನ್ ನ ತಿಂದಲೇ ನನ್ ಬಾಯೆಲ್ಲ ಕೆಟ್ಟೋಗ್ಬಿಟ್ಟಿತ್ತು, ಎಲ್ಲಿದೆ ತೋರ್ಸ್ ನಡಿ ಅಂತ ಒಬ್ಬ ಗ್ರೌಲ್ ಬಿಯರ್ಡ್ ನ ಕರ್ಕೊಂಡ್ ಬರ್ತಾನೆ. ಬಂದ್ ನೋಡಿದಾಗ ಒಂದ್ ಜಾಗದಲ್ಲಿ ಸಿಲ್ವರ್ ಡ್ರ್ಯಾಗನ್ ಇರುತ್ತೆ. ಇದರಿಂದ ಫಾಸ್ಟ್ ಆಗಿ ಅದ ಹತ್ರ ಹೋಗ್ತಾ ಇರ್ತಾನೆ ಅಟ್ಯಾಕ್ ಮಾಡೋಣ ಅನ್ಬಿಟ್ಟು. ಇದನ್ನ ಈ ಫೈರ್ ಡ್ರೇಕ್ ನೋಡುತ್ತೆ. ನೋಡಿದಾಗ ಇದಕ್ಕೆ ಯಾಕೋ ವಿಚಿತ್ರ ಅನ್ಸುತ್ತೆ.
ಮತ್ತೆ ಆ ಜಾಗದಲ್ಲಿ ಭೂಮಿ ಎಲ್ಲ ನಡ್ಕೋಕ್ ಸ್ಟಾರ್ಟ್ ಆಗಿರುತ್ತೆ. ಇದರಿಂದ ಸಮಥಿಂಗ್ ಏನೋ ಒಂದು ರಾಂಗ್ ಇದೆ, ಇಲ್ಲಿಂದ ನಾವು ಆದಷ್ಟು ಬೇಗ ಹೊರಟೋಗ್ಬಿಡ್ಬೇಕು ಬನ್ನಿ ಅನ್ಬಿಟ್ಟು ಫೈರ್ ಡ್ರೇಕ್ ಇವರೆಲ್ಲರನ್ನು ಕರ್ಕೊಂಡು ಅಲ್ಲಿಂದ ಹಾರುಂಟೋಗ್ಬಿಡ್ತಾನೆ. ಈ ನೆಟಲ್ ಬ್ರೈನ್ ಡ್ರ್ಯಾಗನ್ ಕೂಡ ಬಂದು ನೋಡುತ್ತೆ ಆ ಜಾಗದಲ್ಲಿ ಫೈರ್ ಡ್ರೇಕ್ ಇರೋದೇ ಇಲ್ಲ. ನೋಡಿದ್ರೆ ಯಾವ್ದೋ ಒಂದ್ ಕಡೆ ಹಾರ್ಕೊಂಡು ಹೋಗ್ತಾ ಇರ್ತಾನೆ. ಇದರಿಂದ ಅವನ್ನ ಫಾಲೋ ಮಾಡ್ಕೊಬೇಕು ಅನ್ಬಿಟ್ಟು ಇವನ್ನ ಅಸಿಸ್ಟೆಂಟ್ ಆದ ರೇವನ್ನ ಅವನ ಜೊತೆಗೆ ಹಾಕಿ ಕಳಿಸ್ಬಿಡ್ತಾನೆ. ಅವ್ರು ಎಲ್ಲೋ ಹೋಗ್ತಾರೋ ಆ ಇನ್ಫಾರ್ಮೇಶನ್ ನನಗೆ ಕೊಡು, ನಾನು ಆ ಜಾಗಕ್ಕೆ ಬಂದು ಕಥೆನ ಮುಗಿಸ್ತೀನಿ ಅಂತ ಇವ್ರನ್ನ ಇಂದ ಗಡಿಕೆ ಹಾಕಿ ಕಳಿಸ್ಬಿಡ್ತಾನೆ. ಈ ಕಡೆ ಡ್ರ್ಯಾಗನ್ ಟೀಮ್ ನ ತೋರಿಸ್ತಾರೆ. ಇಲ್ಲಿ ಇವ್ರ ಮಕ್ಳುಗಳು ಕಾಣಿಸ್ತಾನೆ ಇರೋದಿಲ್ವಲ್ಲ, ಫೈರ್ ಡ್ರೇಕ್ ಮತ್ತೆ ಆಗಿಸ್ ಅವರೆಲ್ಲೋ ಇದರಿಂದ ಹುಡುಕಾಡ್ತಾ ಇರ್ತಾರೆ. ಮತ್ತೆ ಹಾಗೆ ಇವರು ಹಾರ್ಕೋತಾ ಮುಂದೆ ಹೋಗ್ತಿರ್ಬೇಕಾದ್ರೆ ಹೋಗ್ತಾ ಒಂದು ಮರುಭೂಮಿ ಹತ್ರ ಬರ್ತಾರೆ. ನೋಡಿದ್ರೆ ಅಲ್ಲೊಂದು ಸುಂಟರ್ ಗಾಳಿ ದಳಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಇವ್ರಿಗೆ ಮುಂದೆ ಹೋಗೋಕೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನೋಡ್ತಿದ್ದಂಗೆನೆ ಫೈರ್ ಡ್ರೇಕ್ ಕೂಡ ಪ್ರಜ್ಞೆ ತಗೊಂಡೋಗ್ಬಿಡುತ್ತೆ ಆ ಒಂದು ಸುತ್ತುತ್ತಾ ಇರುವಂತ ಒಂದು ಸುಂಟ್ರು ಗಾಳಿ ಒಳಗಡೆ. ಇದರಿಂದ ಎಲ್ಲರೂ ಕೂಡ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಕೆಳಗಡೆ ಬಿದ್ದೋದಾಗ ಬೆನ್ನು ನೋಡ್ತಾನೆ ಒಂದು ಮರುಭೂಮಿಯಲ್ಲಿ ಬಂದಿರ್ತಾರೆ. ಅವಾಗ ಸೋರೆಲ್ಲು ಎಲ್ಲೋದು ಫೈರ್ ಡ್ರೇಕ್ ಹುಡುಕೋ ಅನ್ಬಿಟ್ಟು ಮುಂದೆ ನೋಡ್ತಾರೆ. ಒಂದು ಡೆಮೋಲಿಶ್ ಆಗಿರೋ ಒಂದು ಜಾಗ ಇರುತ್ತೆ. ಅದತ್ರ ಬಂದಾಗ ಒಂದು ಹೋಲ್ ಇರುತ್ತೆ. ಅದ್ರೊಳಗಡೆ ಹೋದಾಗ ಇವ್ರಗಳಿಗೆ ಫೈರ್ ಡ್ರೇಕ್ ಸಿಗ್ತಾನೆ. ಅವನ ಹತ್ರ ಹೋಗಿ ನೋಡಿದಾಗ ಸದ್ಯ ಇನ್ನು ಬದುಕಿದ್ದಾನೆ ಅಂತ ಗೊತ್ತಾಗುತ್ತೆ. ಅವಾಗ ಅಲ್ಲಿಗೆ ಒಂದು ಮಾನ್ಸ್ಟರ್ ಹುಂಜ ಬರುತ್ತೆ. ಆ ಹುಂಜನ ನೋಡಿ ಸಿಕ್ಕಾಪಟ್ಟೆ ಹೆದರ್ಕೋತಾರೆ. ಅದೇ ಟೈಮ್ಗೆ ಫೆಡ್ರಿಕ್ ಕೂಡ ಪ್ರಜ್ಞೆ ಬರುತ್ತೆ. ಇವನಿದಾನೆ ಅನ್ನೋ ಒಂದು ಧೈರ್ಯದಿಂದ ಬಿನ್ ಏನ್ ಮಾಡ್ತಾನೆ ಅಂದ್ರೆ ಅದ್ರ ಹತ್ರ ಹವಾಜ್ ಆಗ್ತಾನೆ, ನೀನ್ ನಮ್ಮನ್ನ ಏನು ಮಾಡಕ್ ಆಗೋದಿಲ್ಲ, ನಮ್ಮ ಹತ್ರ ಡ್ರ್ಯಾಗನ್ ಇದೆ ಅನ್ಬಿಟ್ಟು ಫೈಡ್ರಿಕ್ ನಿನ್ನ ಒಂದು ಬೆಂಕಿಯಿಂದ ಅವನು ಸುಟ್ಟಾಕು ಅಂತ ಹೇಳ್ತಾನೆ. ಇವನು ಕೂಡ ಇವನ್ ಬಾಯಿಂದ ಬೆಂಕಿ ತರೋಕೆ ಅಂತ ನೋಡ್ತಾನೆ, ಆದ್ರೆ ಆಗೋದಿಲ್ಲ, ಬೆಂಕಿನೇ ಬರೋದಿಲ್ಲ ಇವನ್ ಬಾಯಲ್ಲಿ. ಅವಾಗ ಸೋರೆಲ್ ಹೇಳ್ತಾಳೆ ಇವನ್ಗೆ ಬೆಂಕಿನ ಹೋಗ್ಲೋದಕ್ಕೆ ಬರೋದಿಲ್ಲ ಅಂತ. ಆಗ ನೋಡ್ತಿದ್ದಂಗೆನೆ ಆ ಒಂದು ಮಾಸ್ಟರ್ ಹುಂಜ ಇವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಅಂತ ಬರುತ್ತೆ. ಇವ್ರುಗಳು ಕೂಡ ಅದನ್ನ ತಪ್ಪಿಸ್ಕೊಳ್ಳೋಕೆ ತುಂಬಾ ಟ್ರೈ ಮಾಡ್ತಾನೆ. ಅದಂತೂ ಬಿಡ್ತಾನೆ ಇರೋದಿಲ್ಲ, ಇವ್ರಗಳನ್ನ ಮುಗ್ಸೋಕೆ ಅಂತ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಸೋರೆಲ್ ಕೂಡ ಅದ್ರ ಜೊತೆ ಫೈಟ್ ಮಾಡೋಕೆ ಟ್ರೈ ಮಾಡ್ತಾಳೆ, ಅವಳು ಕೂಡ ಬಿಡ್ತಾನೆ ಇರೋದಿಲ್ಲ. ಇನ್ನೇನ್ ಇವ್ರನ್ನ ಸಾಯಿಸ್ಬೇಕು ಅನ್ನಷ್ಟಲ್ಲಿ ಅವಾಗ ಸಡನ್ ಆಗಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಂದು ಕನ್ನಡಿನ ಹಿಡಿತಾನೆ. ಹಿಡಿದ ತಕ್ಷಣ ಅದು ಸ್ಟಕ್ ಆಗಿ ಹೋಗ್ಬಿಡುತ್ತೆ. ಅಂದ್ರೆ ಅದಕ್ಕೊಂದು ನಿಮಿಷ ಶಾಕ್ ಹೊಡೆದಂಗ ಆಗ್ಬಿಡುತ್ತೆ ತನ್ನ ಫೇಸ್ ನ ನೋಡ್ಬಿಟ್ಟು. ಇವನ ಹೆಸರು ಪ್ರೊಫೆಸರ್ ಬಾರ್ನಬಸ್ ಅಂತ. ಬಾರ್ನಬಸ್ ಕೂಡ ಈ ಒಂದು ಸಿಲ್ವರ್ ನ ಡ್ರ್ಯಾಗನ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಯಾಕೆಂದ್ರೆ ಇದೆಲ್ಲ ತುಂಬಾ ಅಪರೂಪವಾದ ಬ್ರೀಡ್ ಅಂತ. ಇವನ್ ಬೈತಾನೆ ಬೆನ್ನು, ಇದೇನಿದು ಏನ್ಕು ಬೇಡ, ವೇಸ್ಟ್ ಇದು ಡ್ರ್ಯಾಗನ್, ಒಂದು ಬೆಂಕಿನ ಹೋಗ್ಲಕ್ ಬರೋದಿಲ್ಲ ಅಂದ್ರೆ ಏನ್ ತೆಗಿದು ಅಂತ. ಇದರಿಂದ ಇದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟು ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಹೊಂಟೋಗ್ಬಿಡುತ್ತೆ. ಸೋರಲ್ ಕೂಡ ಬೈತಾಳೆ ಬೆನ್ಗೆ, ಏನ್ ತಗೊಂಡ್ತಾರ ಅಂದೆ ಅನ್ಬಿಟ್ಟು. ಅದಾದ್ಮೇಲೆ ಇವನ್ಗೂ ಕೂಡ ಬೇಜಾರಾಗ್ಬಿಡುತ್ತೆ ಇವ್ನಿಗೆ ಬೈದಿರೋದ್ರಿಂದ. ಇದರಿಂದ ಇವ್ನ ಹುಡುಕ್ತಾ ಇರ್ತಾನೆ ಸಮಾಧಾನ ಮಾಡೋಣ ಅನ್ಬಿಟ್ಟು. ಫೈಡ್ರಿಕ್ ಬೇಜಾರ್ ಮಾಡ್ಕೊಂಡು ಒಂದ್ ಜಾಗದಲ್ಲಿ ಕೂತಿರ್ತಾನೆ. ಇವನು ಸಿಕ್ತಾಗ ಇವ್ ನನ್ನ ಹತ್ರ ಬಂದ್ಬಿಟ್ಟು ಮಾತಾಡ್ತಾನೆ, ದಯವಿಟ್ಟು ಕ್ಷಮಿಸ್ಬಿಡು ನಿನ್ಗೆ ನಾನು ಆತರ ಅಂದಿದ್ಕೆ ಅನ್ಬಿಟ್ಟು. ಅದಕ್ಕೆ ಫೈಡ್ರಿಕ್ ಕೂಡ ನಾನು ತುಂಬಾ ಸಲ ಟ್ರೈ ಮಾಡಿದೀನಿ ನನ್ ಬಾಯಿಂದ ಬೆಂಕಿ ತರೋದಕ್ಕೆ, ಆದ್ರೆ ನನ್ ಕೈಲಿ ಅದ ಆಗ್ತಾ ಇಲ್ಲ ಅಂತ. ಇವನು ಸಮಾಧಾನ ಮಾಡ್ತಾನೆ, ಒಂದಲ್ಲ ಒಂದ್ ದಿವಸ ನಿನ್ ಬಾಯಿಂದ ಬೆಂಕಿ ತರಿಸ್ತೇ ತಲೆ ಕೆಡ್ಸ್ಕೊಂಬೇಡ ಅನ್ಬಿಟ್ಟು. ಮತ್ತೆ ನೀನು ಈ ರಿಮ್ ಆಫ್ ಹೆವನ್ ಏನ್ ಹುಡುಕ್ತಾ ಇದೀಯ ಅಂದಾಗ ಹ್ಯೂಮನ್ಸ್ ಎಲ್ಲ ನಾವ್ ಇರೋ ಜಾಗನ ನಾಶ ಮಾಡ್ತಾ ನಮ್ಮೇಲೂ ಕೂಡ ಅಟ್ಯಾಕ್ ಮಾಡೋಕೆ ಬರ್ತಾರೆ. ಇದರಿಂದ ನಮ್ಮ ಫ್ರೆಂಡ್ಸ್ ಗಳಿಗೆಲ್ಲ ನಾನು ಪ್ರಾಮಿಸ್ ಮಾಡಿದ್ದೀನಿ, ಅವ್ರೆಲ್ಲಾರನು ಕೂಡ ನಾನು ರಿಮ್ ಆಫ್ ಹೆವನ್ ಗೆ ಕರ್ಕೊಂಡು ಹೋಗ್ತೀನಿ ಅಂತ. ಆ ಜಾಗದಲ್ಲಿ ಬೇಜಾನ್ ಡ್ರ್ಯಾಗನ್ಸ್ ಗಳಿದೆಯಂತೆ, ನಾವು ಕೂಡ ಜೀವನ ಮಾಡಬಹುದು ಅನ್ಬಿಟ್ಟು. ಸರಿ ಬಿಡು, ನಾನು ಹಿಂಗ ರಿಮ್ ಆಫ್ ಹೆವನ್ ಹುಡುಕೋದಕ್ಕೆ ಸಹಾಯ ಮಾಡ್ತೀನಿ ಅಂದಾಗ ಇವನ್ಗೆ ಫುಲ್ ಖುಷಿ ಆಗೋಗ್ಬಿಡುತ್ತೆ. ಅವಾಗ ಪ್ರೊಫೆಸರ್ ಬಾರ್ನಬಸ್ ಬಂದ್ಬಿಟ್ಟು ಇಲ್ಲೇ ಪಕ್ಕದಲ್ಲಿ ನಂದೊಂದು ಕ್ಯಾಂಪ್ ಇದೆ, ಬನ್ನಿ ರೆಸ್ಟ್ ತಗೊಳ್ಳಿರಿ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಹೋಗ್ತಿರ್ಬೇಕಾದ್ರೆ ರೇವನ್ ಕೂಡ ಇವ್ರನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಈ ಬಾರ್ನಬಸ್ ಏನ್ ಕೆಲಸ ಮಾಡ್ತಾನಪ್ಪ ಅಂದ್ರೆ ಈ ರೀತಿ ರೇರೆಸ್ಟ್ ಸ್ಪೆಷಲಿಸ್ಟ್ ಆದ ಅನಿಮಲ್ಸ್ ಗಳನ್ನೆಲ್ಲ ಕ್ಯಾಚ್ ಮಾಡ್ಕೋತಾ ಇರ್ತಾನೆ. ಅಂದ್ರೆ ವಿಚಿತ್ರವಾಗಿ ಬ್ರೀಡ್ ಗಳಾಗಿ ಹುಟ್ಟಿರುತ್ತಲ್ಲ ಆ ರೀತಿ ಅನಿಮಲ್ಸ್ ಗಳನ್ನ ಕ್ಯಾಚ್ ಮಾಡ್ಕೊಂಡು ರೆಸ್ಕ್ಯೂ ಮಾಡ್ಕೊಂಡು ಅವುಗಳನ್ನ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಇವನು ಇವ್ರ ಹೆಂಡತಿ ಇವ್ರ ಮಕ್ಳುಗಳು. ಅದೇ ರೀತಿ ಇಲ್ಲೂ ಕೆಲವು ಸ್ಪೆಷಲ್ ಆಗಿರೋ ಅನಿಮಲ್ಸ್ ಗಳಿರುತ್ತೆ, ಅದನ್ನ ಇಟ್ಕೊಳ್ಳೋಕೆ ಅಂತ ಬಂದಿರ್ತಾನೆ. ಅವಾಗ ಇವರು ಕೂಡ ಕೇಳ್ತಾರೆ, ನಿಮ್ಗೆ ರಿಮ್ ಆಫ್ ಹೆವನ್ ಯಾವ ಜಾಗದಲ್ಲಿ ಇದೆ ಅಂತ ಗೊತ್ತಾ ಅಂತ. ಅದಕ್ಕೆ ಇವನು ಕೂಡ ಒಂದು ಮ್ಯಾಪ್ ನ ತೆಗೆದ್ಬಿಟ್ಟು, ನನ್ಗೆ ಇದ್ರ ಬಗ್ಗೆ ಏನ್ ಜಾಸ್ತಿ ಗೊತ್ತಿಲ್ಲ, ನನ್ಗೆ ಆಲ್ಮೋಸ್ಟ್ ನಾನು ಅನ್ಕೊಂಡಿದೀನಿ ಆ ಜಾಗ ಹಿಮಾಲಯ ಜಾಗದಲ್ಲಿ ಇರ್ಬೇಕು ಅಂತ. ಈ ಡ್ರ್ಯಾಗನ್ಸ್ ಗಳಿಗಿಂತ ನನಗಿಂತ ಚೆನ್ನಾಗಿ ತಿಳ್ಕೊಂಡಿರೋಳು ನನ್ನ ಫ್ರೆಂಡ್ ಇದ್ದಾಳೆ, ಅವಳ ಹೆಸರು ಸುಬಿಶಾ ಅಂತ. ಆದ್ರೆ ನನ್ಗೊಬ್ಬನ ಹೆಸರು ಗೊತ್ತು, ಅವನ ಹತ್ರ ಎಲ್ಲಾ ಪ್ರಶ್ನೆಗಳಿಗೂ ಆನ್ಸರ್ ಸಿಗುತ್ತೆ. ಅವನೇ ಜೀನಿ. ಈ ಜೀನಿ ಹತ್ರ ನೀವ್ ಹೋಗ್ಬಿಟ್ರೆ ನೀವ್ ಏನೇ ಕ್ವಶನ್ ಕೇಳಿದ್ರು ಅದಕ್ಕೆ ಸರಿಯಾದ ಆನ್ಸರ್ ಕೊಡ್ತಾನೆ ಅಂತ. ಆದ್ರೆ ಅವ್ನ್ ಸಿಕ್ಕಾಪಟ್ಟೆ ಕೋಪಿಷ್ಟ, ಅವನ ಹತ್ರ ಹುಷಾರಾಗಿರ್ಬೇಕು ಅಂತ. ಸರಿ ನಾವು ಅದನ್ನ ನೋಡ್ಕೋತೀವಿ, ಅವ್ನ್ ಇಲ್ಲಿದ್ದಾನೆ ಅಂತ ಹೇಳಿ ಅಂದಾಗ ಇವನು ಕೂಡ ಹೇಳ್ತಾನೆ, ಅವನ ಹತ್ರ ಹೋಗ್ಬೇಕು ಅಂದ್ರೆ ನೀವು 4 ಮಾನ್ಸ್ಟರ್ಸ್ ಗಳನ್ನ ಹೆದರ್ಸಿ ಹೋಗ್ಬೇಕು ಅಂತ. ಇವರು ಕೂಡ ಅದಕ್ಕೆಲ್ಲ ಒಪ್ಕೋತಾರೆ. ಅವನು ಕೂಡ ರೂಟ್ ನ ಹೇಳ್ತಾನೆ ಹೇಗೆಲ್ಲ ಹೋಗ್ಬೇಕು ಅಂತ. ಸರಿ ಇವತ್ ನೈಟ್ ಇಲ್ಲೇ ಸ್ಟೇ ಮಾಡ್ಕೊಳ್ಳಿ, ನಿಮ್ಗೆ ನಾಳೆ ಬೆಳಗ್ಗೆ ಏನ್ ಬೇಕು ಉಪಯೋಗಕ್ಕೆ ವಸ್ತು ನಾನು ಅದನ್ನ ಪ್ರಿಪೇರ್ ಮಾಡ್ಕೊಡ್ತೀನಿ ಹೋಗ್ಯಾರ ಅಂತ ಅನ್ಬಿಟ್ಟು ಎಲ್ಲರೂ ಕೂಡ ಅಲ್ಲೇ ಮಲ್ಕೋತಾರೆ. ಎಲ್ಲರೂ ಕೂಡ ಮನಗಿರ್ಬೇಕಾದ್ರೆ ಈ ಬಾರ್ನಬಸ್ ಇದಾನಲ್ಲ, ಈ ಮಾಸ್ಟರ್ ಹುಂಜನ ತಗೊಂಡ್ಬಂದಿರ್ತಾನೆ ತನ್ನ ಒಂದು ರೆಸ್ಕ್ಯೂ ಮಾಡ್ಕೊಳ್ಳೋದಕ್ಕೋಸ್ಕರ. ಅವಾಗ ಅವ್ನಿಗೊಂದು ಪೇಪರ್ ಸಿಗುತ್ತೆ, ನಮ್ಮ ಬೆನ್ಗೆ ತಂದೆ ತಾಯಿ ಇರ್ತಾರೆ, ಆದ್ರೆ ಅವರು ಒಂದು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿರ್ತಾರೆ ಅಂತ. ಈ ಕಡೆ ರೇವನ್ ಇದ್ದಾನಲ್ಲ, ಲಿಟಲ್ ಬ್ರ್ಯಾಂಡ್ ಡ್ರ್ಯಾಗನ್ ಗೆ ಅಂದ್ರೆ ಇವರು ಕೂಡ ಅಡ್ವಾನ್ಸ್ ಆಗ್ಬಿಟ್ಟಿರ್ತಾರೆ. ಕಾಲ್ ಮಾಡ್ಬಿಟ್ಟು ಇವ್ರುಗಳು ಎಲ್ಲಿ ಹೋಗ್ತಿದ್ದೀರಿ ಅಂತ ಹೇಳ್ಬಿಡ್ತಾನೆ. ಅದೇ ರಿಮ್ ಆಫ್ ಹೆವನ್ ಗೆ ಹೋಗ್ತಾ ಇದಾರೆ ಅಂತ. ಇದರಿಂದ ಒಳ್ಳೆ ಚಾನ್ಸ್ ಅವ್ರನ್ನ ಫಾಲೋ ಮಾಡು, ಆ ರಿಮ್ ಆಫ್ ಹೆವನ್ ಹೋದ್ರೆ ನಮಗೂ ಕೂಡ ಬೇಜಾನ್ ಡ್ರ್ಯಾಗನ್ ಸಿಗ್ತವೆ ತಿನ್ನೋದಕ್ಕೆ ಅನ್ಬಿಟ್ಟು ಅವ್ರನ್ನ ಇನ್ನೂ ಫಾಲೋ ಮಾಡೋದಕ್ಕೆ ಹೇಳ್ತಾನೆ. ಮತ್ತೆ ಇವನು ಕೂಡ ಇವನ್ನ ಫಾಲೋ ಮಾಡ್ಕೊಂಡ್ ಬರೋದಕ್ಕೆ ಅನ್ಬಿಟ್ಟು ಇವಂದೇ ಆದ ಒಂದು ಸಬ್ಮರೀನ್ ಇರುತ್ತೆ, ಅದ್ರೊಳಗಡೆ ಬರೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿನ ಸೀನ್ ನಾಳೆ ಬೆಳಗ್ಗೆ ಶಿಫ್ಟ್ ಆಗುತ್ತೆ. ನಾಳೆ ಬೆಳಗ್ಗೆ ಆಗ್ತಿದ್ದಂಗೆ ಬೆನ್ನು ಈ ಬಾರ್ನಬಸ್
ಹತ್ರ ಬರ್ತಾನೆ. ಬಂದಾಗ ಬಾರ್ನಬಾಸ್ ಕೂಡ ಹೇಳ್ತಾನೆ, ನಿನ್ ವಿಷಯ ಎಲ್ಲ ಗೊತ್ತಾಯ್ತು, ಬೇಜಾರಾಯ್ತು, ನೋಡು ಮಗು, ಕಳ್ದೋಗಿರೋ ದಿನಗಳನ್ನೆಲ್ಲ ಜಾಸ್ತಿ ನೆನ್ಪೊಳಿಕೊಳ್ದಲೆ ಅದನ್ನೆಲ್ಲ ಮರ್ತು ಮೂವ್ ಆನ್ ಆಗು. ಒಂದ್ ಕೆಲ್ಸ ಮಾಡು, ನೀನು ಈ ಕೆಲ್ಸನ ಮುಗಿಸ್ಬಿಟ್ಟು ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಮನೆ ಅಡ್ರೆಸ್ ಕೊಡ್ತೀನಿ, ಒಂದ್ಸಲಿ ಒಂದ್ಸಲಿ ಮೀಟ್ ಮಾಡ್ಬಿಟ್ಟು ಹೋಗು ಅಂತ. ಹಾಗೆ ಆ ಮ್ಯಾಪ್ ಮತ್ತೆ ಅವನ ಒಂದು ಅಡ್ರೆಸ್ ಕೊಟ್ಬಿಟ್ಟು ಮತ್ತೆ ಕೆಲವು ಊಟನೆಲ್ಲ ಕೊಟ್ಬಿಟ್ಟು ಇವರೆಲ್ಲರನ್ನು ಕೂಡ ರಿಮ್ ಆಫ್ ಹೆವನ್ ನ ಹುಡುಕೋದಕ್ಕೆ ಕಳಿಸ್ತಾನೆ. ಇವ್ರುಗಳು ಕೂಡ ತುಂಬಾ ಥ್ಯಾಂಕ್ಸ್, ನಿಮ್ಮಿಂದ ಸಹಾಯ ಆಯ್ತು ಅನ್ಬಿಟ್ಟು ಅಲ್ಲಿಂದ ಹಾರೋಕ್ ಶುರು ಮಾಡ್ತಾರೆ. ಹೀಗೆ ಆ ಮ್ಯಾಪ್ ನ ಫಾಲೋ ಮಾಡ್ಕೊಂಡ್ ಮುಂದೆ ಹೋಗ್ತಾನೆ ಇರ್ತಾರೆ. ಮಳೆ ಅನ್ನೋದು ನೋಡ್ದಲೆ, ಬಿಸಿಲು ಅನ್ನೋದೇ ನೋಡ್ದಲೆ, ಸಿಕ್ಕ ಜಾಗದಲ್ಲಿ ಊಟ ಮತ್ತೆ ಹೋಗೋ ದಾರಿ ಇವನ್ಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತಾರೆ. ಮತ್ತೆ ಬಾರ್ನಬಾಸ್ ಹೇಳಿದಂತ ರಾಕ್ಷಸರುಗಳನ್ನ ಕೂಡ ದಾಟ್ಕೊಂಡು ಮುಂದಕ್ಕೆ ಬರ್ತಾನೆ ಇರ್ತಾರೆ. ಸಮುದ್ರದ ಒಂದು ರಾಕ್ಷಸನ್ನು ಕೂಡ ದಾಟ್ಕೊಂಡು ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಒಟ್ನಲ್ಲಿ ಇದ್ರ ಮುಂದಕ್ಕೆ ಎಲ್ಲೋಗ್ಬೇಕು ಅಂತಿರ್ಬೇಕಾದ್ರೆ ಸೋರೆಲ್ ನ ಒಂದು ಗರುಡ ಎತ್ಕೊಂಡು ಹೊಂಟೋಗ್ಬಿಡುತ್ತೆ. ಇದರಿಂದ ಅವಳನ್ನ ಕಾಪಾಡ್ಬೇಕು ಅನ್ಬಿಟ್ಟು ಫೈಡ್ರಿಕ್ ಕೂಡ ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅದು ಮಾತ್ರ ತುಂಬಾ ಸ್ಪೀಡ್ ಅಲ್ಲಿ ಹಾರ್ತಾ ಹೋಗ್ತಾ ಇರುತ್ತೆ. ಇವನು ಕೂಡ ಅದನ್ನ ಫಾಲೋ ಮಾಡ್ಕೊಂಡೆ ಫಾಸ್ಟ್ ಆಗಿ ಹೋಗ್ತಾ ಇರ್ತಾನೆ. ಫೈನಲಿ ಆ ಒಂದು ಗರುಡ ತನ್ನ ಮಕ್ಕಳಿಗೆ ಅದನ್ನ ಊಟವಾಗಿ ಕೊಡ್ಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಫೈಡ್ರಿಕ್ ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಅವ್ನ ಕಣ್ಣು ಪೂರ್ತಿ ವೈಟ್ ಆಗ್ಬಿಟ್ಟು ಅದ್ರ ಬಾಯಿಯಿಂದ ಈ ಸಲಿ ಬೆಂಕಿ ಬರುತ್ತೆ. ಅದು ಯಾವ ಬೆಂಕಿ ಅಂದ್ರೆ ನೀಲಿ ಕಲರ್ ಬೆಂಕಿ. ಇದರಿಂದ ಆ ಗರುಡ ಅವಳನ್ನ ಅಲ್ಲೇ ಬಿಟ್ಬಿಡುತ್ತೆ. ಅವಳು ಕೂಡ ಕೆಳಗಡೆ ಬಿದ್ದೋಗಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸೂಪರ್ ಆಗಿ ಹೋಗ್ಬಿಟ್ಟು ಫೈಡ್ರಿಕ್ ಅವಳನ್ನ ಕ್ಯಾಚ್ ಮಾಡ್ಕೊಂಡು ಶಿಸ್ತಾಗಿ ತಗೊಂಡೋಗಿ ಒಂದ್ ಜಾಗಕ್ಕೆ ನಿಲ್ಲಿಸ್ತಾನೆ. ಅವಾಗ ಬೆನ್ ಹೇಳ್ತಾನೆ, ನಿನ್ ಬಾಯಿಯಿಂದ ಬ್ಲೂ ಕಲರ್ ಬೆಂಕಿನ ಬಿಟ್ಟೆ ಕಣೋ ನೀನು ಅಂತ. ಇದ್ರ ಮೇಲೆ ಅವನ್ಗೆ ನಂಬಿಕೆನೇ ಇರೋದಿಲ್ಲ. ಅವಾಗ ಬೆನ್ ಕೂಡ ಕನ್ಫರ್ಮ್ ಮಾಡಿಸ್ತೇನೆ, ನಿನ್ ಬಾಯಿಂದ ಬೆಂಕಿ ಬರುತ್ತೆ, ನೀನ್ ಟ್ರೈ ಮಾಡ್ಬೇಕಷ್ಟೇ ಅಂತ. ಇದರಿಂದ ಫುಲ್ ಖುಷಿಯಾಗಿ ಹೋಗ್ಬಿಡ್ತಾನೆ ಫೈಡ್ರಿಕ್, ನನ್ ಬಾಯಿಂದ ಬೆಂಕಿ ಬರುತ್ತೆ ಅನ್ಬಿಟ್ಟು. ಅವಾಗ ಸೋರೆಲ್ ನೋಡ್ತಾಳೆ, ಒಂದು ಜಾಗಕ್ಕೆ ಬಂದಿರ್ತಾರೆ. ಇದ್ ಯಾವ ಜಾಗಪ್ಪ ಅಂದ್ರೆ ಜೀನಿ ಇರುವಂತಹ ಒಂದು ಜಾಗ. ಇದರಿಂದ ಜೀನಿ ಇರುವಂತಹ ಒಂದು ಜಾಗದೊಳಗಡೆ ಹೋಗ್ತಾರೆ. ನೋಡಿದಾಗ ಅಲ್ಲೆಲ್ಲೂ ಕೂಡ ಜೀನಿ ಕಾಣಿಸ್ತಾನೆ ಇರೋದಿಲ್ಲ, ಹುಡ್ಕಾಡ್ತಾ ಇರ್ತಾರೆ. ಅವಾಗ ಬೆನ್ ಇದನ್ನೆಲ್ಲ ಏನ್ ಮಾಡ್ತಾನೆ ಅಂದ್ರೆ ಆ ಜಾಗದಲ್ಲಿ ಒಂದು ಕೆಟ್ಟೋಗಿರೋ ಕಾರ್ ಇರುತ್ತೆ, ಅದ್ರೊಳಗಡೆ ಹೋಗಿ ನೋಡಿದಾಗ ಹಾರ್ನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ಬಿಡ್ತಾನೆ. ಪ್ರೆಸ್ ಮಾಡಿದ ತಕ್ಷಣ ಅಲ್ಲೆಲ್ಲ ಜಾಗ ಎಲ್ಲ ನಡ್ಗೋಕೆ ಸ್ಟಾರ್ಟ್ ಆಗುತ್ತೆ. ನೋಡ್ತಿದ್ದಂಗೆನೆ ಆ ಜಾಗಕ್ಕೆ ಜೀನಿ ಬಂದ್ಬಿಡ್ತಾನೆ. ಜೀನಿ ಬಂದ್ಬಿಟ್ಟು ಒಂದು ವಿಷಯನ ಹೇಳ್ತಾನೆ, ನೀವು ನನಗೆ ಏನ್ ಬೇಕಾದ್ರೂ ಕೇಳ್ಬೋದು, ಅದಕ್ಕೆ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಆದ್ರೆ ನನ್ನ ಒಂದು ಷರತ್ ಇದೆ, ಅದೇನಪ್ಪಾ ಅಂದ್ರೆ ನೀವು ಕೇಳೋ ಕ್ವಶನ್ ನನಗೆ ಹೊಸದಾಗಿರ್ಬೇಕು, ಅದೇನಾರ ಹಳೇದಾಗಿದ್ರೆ ನಾನು ನಿಮ್ಮನ್ನ ಸಾಯಿಸ್ಬಿಡ್ತೀನಿ ಅನ್ಬಿಟ್ಟು. ಅದಕ್ಕೆ ಫೈಡ್ರಿಕ್ ಕೂಡ ಈ ರಿಮ್ ಆಫ್ ಹೆವನ್ ಜಾಗ ಎಲ್ಲಿದೆ ಅಂತ ಕೇಳೋಕೆಂತ ರೆಡಿ ಆಗಿರ್ತಾನೆ. ಇದರಿಂದ ಬೆನ್ನು ಈ ಜಾಗನ ಬೇರೆಯವ್ರು ಯಾರು ಕೇಳಿರ್ತಾರೆ, ಈ ಕ್ವಶನ್ ಕೇಳಿದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾನೆ ಅವನು, ಈ ಕ್ವಶನ್ ಕೇಳೋದ್ ಬೇಡ ಅನ್ಬಿಟ್ಟು ರಿಮ್ ಆಫ್ ಹೆವನ್ ಯಾವ್ಯಾವ ಜಾಗದಲ್ಲಿ ಇಲ್ಲ ಅಂತ ಕೇಳ್ಬಿಡ್ತಾನೆ. ಈ ಕ್ವಶನ್ ಕೇಳಿ ಜೀನಿಗೆ ಒಂದು ನಿಮಿಷ ಕನ್ಫ್ಯೂಸ್ ಆಗ್ಬಿಡುತ್ತೆ, ಏನಪ್ಪ ಇದು ಹೆಂಗ್ ಆನ್ಸರ್ ಮಾಡೋದು ಅಂತಾನೆ ಗೊತ್ತಾಗೋದಿಲ್ಲ. ಇದರಿಂದ ಇದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್, ನನಗೆ ಅರ್ಥ ಆಗ್ತಿಲ್ಲ ಅಂದಾಗ ಸರಿ ನಿನ್ಗೆ ಈ ರಿಮ್ ಆಫ್ ಹೆವನ್ ಬಗ್ಗೆ ಏನೇನ್ ಗೊತ್ತು ಎಲ್ಲ ಹೇಳು ಅಂದಾಗ ಜೀನಿನ್ ಕೂಡ ಇವನ ಗಾಳಿಲಿ ತೇಲಾಡಿಸ್ತಾ ಇವನ ಹತ್ರ ಕರ್ಕೊಂಡ್ಬಿಟ್ಟು ಇವನ ಒಂದು ವಿಷನ್ ಮೂಲಕ ಎಲ್ಲಾನು ಕೂಡ ತೋರಿಸ್ಬಿಡ್ತಾನೆ. ಆ ಜಾಗಕ್ಕೆ ಹೆಂಗ್ ಹೋಗ್ಬೇಕು ಅನ್ನೋದು ಎಲ್ಲ ವಿಷಯ ಒಂದು ವಿಷನ್ ಮೂಲಕ ತೋರಿಸ್ಬಿಟ್ಟು ನೆಕ್ಸ್ಟ್ ಇನ್ಯಾವ ಕ್ವಶನ್ ಇದೆ ನನ್ನ ಹತ್ರ ಕೇಳೋದಕ್ಕೆ ಅಂದಾಗ ಸುಮ್ನೆ ಇರ್ಲಾರ್ದಲ್ಲಿ ಸೋರೆಲ್ ಏನ್ ಮಾಡ್ತಾಳೆ ಅಂದ್ರೆ ಈ ಜಾಗದಿಂದ ಹೆಂಗ್ ಹೊರಗಡೆ ಹೋಗ್ಬೇಕು ಅನ್ನೋದನ್ನ ಕೇಳ್ಬಿಡ್ತಾಳೆ. ಈ ಕ್ವಶನ್ ತುಂಬಾ ಜನ ಕೇಳಿದ್ದಾರೆ, ಸರಿಯಾಗಿ ಸೇರ್ಕೊಂಡು ನಿಮ್ಮನ್ನ ಸಾಯಿಸ್ಬಿಡ್ತೀನಿ ನಾನು ಅಂದ್ಬಿಟ್ಟು ತನ್ನ ಒಂದು ಪವರ್ ಮೂಲಕ ಇವರೆಲ್ಲರನ್ನು ಕೂಡ ಸಾಯಿಸೋಕೆ ಅಂತ ಬರ್ತಾನೆ. ಇವ್ರುಗಳು ಕೂಡ ಇದರಿಂದ ಎಲ್ಲ ಸೂಪರ್ ಆಗಿ ತಪ್ಪಿಸ್ಕೋತಾರೆ. ನಮ್ ಫೈಡ್ರಿಕ್ ಕೂಡ ನಂಗೆ ತುಂಬಾ ಕೋಪ ಬರ್ಸ್ಬಿಟ್ಟಿದ್ದೀನಿ, ಇವಾಗ ಮಾಡ್ತೀನಿ ನಿನ್ಗೆ ಅನ್ಬಿಟ್ಟು ಇವನ್ನ ಬೆಂಕಿ ಮೂಲಕ ಇವನ್ನ ಸಾಯಿಸೋಕೆ ಅಂತ ನೋಡ್ತಾನೆ. ಬಟ್ ಪುನಃ ಬಾಯಲ್ಲಿ ಬೆಂಕಿ ಬರ್ತಾ ಇರೋದಿಲ್ಲ. ಇದರಿಂದ ಫೈಡ್ರಿಕ್ ಏನ್ ಅನ್ಕೋತಾನೆ ಅಂದ್ರೆ ಡ್ರ್ಯಾಗನ್ ರೈಡರ್ ನನ್ನ ಹತ್ರ ಇದ್ರೆ ಮಾತ್ರ ನನ್ನ ಬಾಯಲ್ಲಿ ಬೆಂಕಿ ಬರೋದು ಅಂತ ಅನ್ಕೊಂಡ್ಬಿಡ್ತಾನೆ. ಇನ್ನೇನ್ ಇವ್ರನ್ನ ಸಾಯಿಸ್ಬೇಕು ಅನ್ನೋಷ್ಟಲ್ಲಿ ಸಡನ್ ಆಗಿ ಅಲ್ಲಿಗೆ ನೆಟಲ್ ಬ್ರ್ಯಾಂಡ್ ಅನ್ನೋ ಒಂದು ಡ್ರ್ಯಾಗನ್ ಬಂದ್ಬಿಡುತ್ತೆ. ಬಂದು ಇವನ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಇವನ್ ಹೆಂಗಪ್ಪ ಇಲ್ಲಿ ಬಂದ ಅಂದ್ರೆ ಆಕ್ಚುಲಿ ಬೆನ್ನ ಬ್ಯಾಗ್ ಒಳಗಡೆಗೆ ಈ ರೇವೆನ್ನು ಟ್ರಾವೆಲ್ ಮಾಡ್ತಾ ಬರ್ತಾ ಇರ್ತಾನೆಲ್ಲ ಲೊಕೇಶನ್ ಕಳಿಸ್ಬಿಟ್ಟಿರ್ತಾನೆ ಈ ಜಾಗದ್ದು. ಇದರಿಂದ ಇಲ್ಲಿವರೆಗೂ ಬಂದ್ಬಿಟ್ಟಿರ್ತಾನೆ. ಅವನ ಜೊತೆ ಈಗ ಒಂದು ಫೈಟ್ಗೆ ಹೇಳಿತಾನೆ. ನಮ್ ಬೆನ್ ಕತೆ ಏನಪ್ಪಾ ಅಂತ ನೋಡಿದ್ರೆ ಅವ್ನ್ ಹುಚ್ಚನ್ ತರ ಆಡ್ತಾ ಇರ್ತಾನೆ, ಅವನಿಗೆ ಪ್ರಜ್ಞೆನೇ ಇರೋದಿಲ್ಲ. ಇದರಿಂದ ಇಲ್ಲಿಂದ ಬಚಾವ್ ಆಗ್ಬೇಕು ಅಂದ್ಬಿಟ್ಟು ಫೈಡ್ರಿಕ್ ಬೆನ್ನು ಕೂಡ ಜೊತೆಗೆ ಹಾಕೊಂಡ್ಬಿಟ್ಟು ಅಲ್ಲಿಂದ ಹಾರುಂಟೋಗ್ಬಿಡ್ತಾನೆ. ಹಾರುಂಟೋಗಿ ಒಂದು ಜಾಗದ ತರ ಬಂದ್ಬಿಟ್ಟು ನೋಡ್ತಾರೆ ಇವ್ನ್ ತಿಕ್ಲಂಗ್ ಆಡ್ತಾ ಇರ್ತಾನೆ. ಬೆನ್ನು ಏನಾಗಿದೆ ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಇದರಿಂದ ಸೋರೆಲ್ಲು ಇವನ್ನ ಬಿಟ್ಬಿಟ್ಟು ಬಾ ನಾವು ಮುಂದಕ್ಕೆ ಹೊಂಟೋಗ್ಬಿಡೋಣ ಅಂದ್ರೆ ಇದಕ್ಕೆಲ್ಲ ಒಪ್ಕೊಳ್ತಾ ಇರೋದಿಲ್ಲ ಇವನು. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ ಈಗ ಇವ್ರಿಗೆ. ಆಗ ಸೋರೆಲ್ಲು ಆ ಮ್ಯಾಪ್ ನೋಡ್ತಿರ್ಬೇಕಾದ್ರೆ ಒಂದ್ ವಿಷಯ ಜ್ಞಾಪಕ ಬರುತ್ತೆ ಇವಳಿಗೆ. ಬಾರ್ನಬಾಸ್ ಫ್ರೆಂಡ್ ಆದ ಸುಬಿಶಾ ಅನ್ನೋಳು ಇಲ್ಲೇ ಎಲ್ಲೋ ಅಕ್ಕಪಕ್ಕ ಇರ್ತಾಳೆ, ಅವಳನ್ನ ನಾವು ಹುಡುಕ್ಬೇಕು ಅಂತ. ಈ ವಿಷಯ ಇವನ್ಗೂ ಕೇಳಿ ಇವಳನ್ನ ಹುಡ್ಕೊಂಡು ಹೋಗೋಕೆ ಶುರು ಮಾಡ್ತಾರೆ. ಇಲ್ಲಿ ಇವ್ರುಗಳಿಗೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಇದರಿಂದ ಕಾಯ್ತಾ ಇರ್ತಾರೆ. ರೇವನ್ನು ಸಿಗ್ನಲ್ ಕಳಿಸ್ಲಿ, ಆ ಜಾಗಕ್ಕೆ ನಾವು ಆಮೇಲೆ ಹೋಗೋಣ ಅನ್ಬಿಟ್ಟು ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ಒಂದು ಐಲ್ಯಾಂಡ್ ಗೆ ಬರ್ತಾರೆ. ಐಲ್ಯಾಂಡ್ ಗೆ ಬಂದಾಗ ಊರಿನ ಜನ ಎಲ್ಲರೂ ಕೂಡ ಈ ಡ್ರ್ಯಾಗನ್ ಮತ್ತೆ ಇವನ್ನ ನೋಡ್ಬಿಟ್ಟು ಒಂದು ಡ್ರ್ಯಾಗನ್ ರೈಡರ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಇದರಿಂದ ಇವ್ರನ್ನ ಸೂಪರ್ ಆಗಿ ವೆಲ್ಕಮ್ ಮಾಡ್ಕೋತಾರೆ. ವೆಲ್ಕಮ್ ಮಾಡ್ಕೊಂಡು ಸುಬಿಶ್ ಹತ್ರ ಕರ್ಕೊಂಡು ಹೋಗ್ತಾರೆ. ಸುಬಿಶನ್ ಕೂಡ ಇವ್ರನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಪಡ್ತಾಳೆ. ಯಾಕಂದ್ರೆ ಒಬ್ಬ ಡ್ರ್ಯಾಗನ್ ರೈಡರ್ ಇವನು ಅಂದ್ಬಿಟ್ಟು. ಇವ್ರು ಯಾಕಪ್ಪ ಡ್ರ್ಯಾಗನ್ ರೈಡರ್ ಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ಹಿಂದಿನ ಕಾಲದಲ್ಲಿ ಒಬ್ಬ ಡ್ರ್ಯಾಗನ್ ರೈಡರ್ ಇರ್ತಾನೆ, ಅವನು ಎಲ್ಲ ಡ್ರ್ಯಾಗನ್ ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಇದರಿಂದ ಅವನೊಂದು ದೊಡ್ಡ ಫೇಮಸ್ ಆಗಿರ್ತಾನೆ. ಇದಕ್ಕೋಸ್ಕರ ಇವನು ಕೂಡ ಒಬ್ಬ ಡ್ರ್ಯಾಗನ್ ರೈಡರ್ ಆಗಿರೋದ್ರಿಂದ ಇವನ್ಗೆ ಇಷ್ಟೊಂದು ಮರ್ಯಾದೆ ಕೊಡ್ತಾ ಇರ್ತಾರೆ. ಇವರು ಕೂಡ ನಿಮ್ಮಿಂದ ನಮ್ಗೆ ಸಹಾಯ ಆಗ್ಬೇಕು ಅಂದಾಗ ಸುಬಿಶನ್ ಕೂಡ ಇವ್ರನ್ನ ಕರ್ಕೊಂಡು ಡ್ರ್ಯಾಗನ್ ರೈಡರ್ ಒಂದು ಟೆಂಪಲ್ ಗೆ ಹೋಗ್ತಾಳೆ.
ಹೋಗ್ತಾಳೆ. ಹೋದಾಗ ಇವ್ರುಗಡೆ ಹೇಳ್ತಾರೆ, ನಾವು ರಿಮ್ ಆಫ್ ಹೆವೆನ್ ನ ಹುಡುಕ್ತಾ ಇದೀವಿ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ. ಅವಾಗ ಸುಭೀಷನ್ ಕೂಡ ಹೇಳ್ತಾಳೆ, ಆ ಜಾಗನ ಯಾರಿಗೂ ಸಿಗ್ಬಾರ್ದು ಅಂದ್ಬಿಟ್ಟು ಒಂದು ಪವರ್ಫುಲ್ ಮ್ಯಾಜಿಕ್ ಇಂದ ಆ ಜಾಗನ ಸೀಕ್ರೆಟ್ ಆಗಿ ಬಚ್ಚಿಕ ಇದ್ದಾರೆ ಅಂತ. ಯಾರು ಈ ರೀತಿ ಮಾಡಿರೋದು ಅಂತ ಕೇಳಿದಾಗ ಅವಾಗ ಇವಳು ಹೇಳ್ತಾಳೆ, ವರಿನ್. ಈ ವರಿನ್ ಒಬ್ಬ ತುಂಬಾ ದೊಡ್ಡ ಡ್ರ್ಯಾಗನ್ ರೈಡರ್ ಆಗಿದ್ದ. ಇವನು ಎಷ್ಟು ಡ್ರ್ಯಾಗನ್ ಗಳನ್ನ ಇಷ್ಟಪಡ್ತಿದ್ದ ಅಂದ್ರೆ ಅಷ್ಟು ಇಷ್ಟಪಡ್ತಿದ್ದ. ಆದ್ರೆ ಒಂದು ದಿನ ಈ ಹ್ಯೂಮನ್ಸ್ ಮತ್ತೆ ಈ ಡ್ರ್ಯಾಗನ್ ವಿರುದ್ಧ ಫೈಟ್ ಬಿದ್ದಾಗ ಈ ಡ್ರ್ಯಾಗನ್ ಎಲ್ಲರನ್ನು ಕೂಡ ಕಾಪಾಡಬೇಕು ಅಂದ್ಬಿಟ್ಟು ಇವನು ಒಂದು ರಿಮ್ ಆಫ್ ವರ್ಲ್ಡ್ ನ ಒಂದು ಫೈಂಡ್ ಔಟ್ ಮಾಡಿ ಆ ಜಾಗಕ್ಕೆ ಡ್ರ್ಯಾಗನ್ಸ್ ಗಳು ಎಲ್ಲರನ್ನು ಕೂಡ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಾ ಡ್ರ್ಯಾಗನ್ ಗಳನ್ನು ಹೌಚಿಟ್ಬಿಟ್ಟ. ಮತ್ತೆ ಈ ರಿಮ್ ಆಫ್ ಹೆವೆನ್ ಸಿಗ್ಲೇಬಾರ್ದು ಅಂದ್ಬಿಟ್ಟು ಆ ಜಾಗನ ಕಂಪ್ಲೀಟ್ ಆಗಿ ಒಂದು ಕೀ ಇಂದ ಲಾಕ್ ಮಾಡ್ಬಿಟ್ಟು ಇನ್ನಷ್ಟು ಡ್ರ್ಯಾಗನ್ ನ ಕರ್ಕೊಂಡ್ ಬರೋಣ ಅಂತ ಹೋದಾಗ ಈ ನೆಟಲ್ ಬ್ರ್ಯಾಂಡ್ ಕೈಲಿ ಸಿಗಾಕೊಂಡು ಅವನು ಅಲ್ಲೇ ಸತ್ತೋಗ್ಬಿಟ್ಟ ಅಂತ. ಅದಾದ್ಮೇಲೆ ಯಾರೆಷ್ಟೇ ಹುಡುಕಿದ್ರು ಕೂಡ ರಿಮ್ ಆಫ್ ಹೆವೆನ್ ಜಾಗ ಎಲ್ಲಿದೆ ಅಂತ ಯಾರಿಗೂ ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಅವಾಗ ಇವ್ರ ಬ್ಯಾಗ್ ಒಳಗಡೆ ರೇವನ್ ಇರುವಂತಹ ಒಂದು ವಿಷಯ ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ. ಇದರಿಂದ ಸೋರೆಲ್ಲ ಅವನ್ನ ಲಾಕ್ ಮಾಡ್ಕೊಂಡ್ಬಿಟ್ಟು, ಯಾರು ನೀನು ಎಂತಕ್ ನಮ್ಮನ್ನ ಫಾಲೋ ಮಾಡ್ತಿದ್ದೀಯ ಅಂದಾಗ, ನನ್ನ ಹೆಸರು ರೇವನ್ ಅಂತ, ನನ್ನನ್ನ ನೆಟಲ್ ಬ್ರ್ಯಾಂಡ್ ನಿಮ್ಮನ್ನ ಫಾಲೋ ಮಾಡೋದಕ್ಕೆ ಕಳ್ಸಿದಾನೆ ಅಂತ. ಎಂತಕ್ ಅವ್ನು ನಮ್ಮನ್ನ ಫಾಲೋ ಮಾಡೋದಕ್ಕೆ ಹೇಳಿದ್ದಾನೆ ಅಂದ್ರೆ ಅವನು ಕೂಡ ನಿಮ್ ಜೊತೆಗೆ ರಿಮ್ ಆಫ್ ಹೆವೆನ್ ಜಾಗಕ್ಕೆ ಬರ್ಬೇಕು ಅಂತ ಇದನ್ನೆಲ್ಲ ಮಾಡ್ತಾ ಇದ್ದಾನೆ ಅಂತ. ಅವಾಗ ಇವನ್ಗೆ ನೆಟಲ್ ಬ್ರ್ಯಾಂಡ್ ನ ಒಂದು ಕಾಲ್ ಬರುತ್ತೆ. ಇದರಿಂದ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ, ನೀವು ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರೋ ಆ ಜಾಗಕ್ಕೆ ನೀವು ಹೋಗ್ತಾ ಇಲ್ಲ, ಬೇರೆ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಡ್ತೀನಿ, ನನ್ನ ಸಾಯಿಸ್ಬೇಡಿ ಅಂತ. ಅದಕ್ಕೆ ಸೋರೆಲ್ ಕೂಡ ಸರಿ ಆಯ್ತು, ನಿನ್ನ ಸಾಯಿಸೋದಿಲ್ಲ, ಅವ್ನು ನೀನು ಬೇರೆ ಜಾಗಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳು ಅಂತ ಹೇಳ್ಬಿಡ್ತಾಳೆ. ರೇವನ್ ಕೂಡ ಕಾಲ್ ನ ಪಿಕ್ ಮಾಡ್ಬಿಟ್ಟು, ನೋಡಿ ಬಾಸ್, ಈಗ ಇರುಗಳು ರಿಮ್ ಆಫ್ ಹೆವೆನ್ ನ ಹುಡ್ಕೊಂಡು ನಾರ್ತ್ ಪೋಲ್ ಗೆ ಹೋಗ್ತಾ ಇದ್ದೀರಾ, ನೀವು ಬೇಗ ಅಲ್ಲೇ ಹೋಗ್ಬಿಡಿ, ಸಿಗ್ತಾರೆ ಅಂತ ಒಂದು ಸುಳ್ಳು ಹೇಳ್ಬಿಡ್ತಾನೆ. ಮತ್ತೆ ಇನ್ನಷ್ಟು ಸುಳ್ಳು ಹೇಳ್ತಿರ್ಬೇಕಾದ್ರೆ ಈ ಸುಭೀಶ್ ನ ಗಂಡ ದೀಪಕ್ ಕಾಲ್ ತೊಡಗಿಸ್ಬಿಟ್ಟು ಆ ಮೊಬೈಲ್ ನ ಕೆಳಗಡೆ ಬೀಳಿಸ್ಬಿಡ್ತಾನೆ. ಕೆಳಗಡೆ ಬೀಳಿಸಿದಾಗ ಇವ್ರೆಲ್ಲರ ಮುಖ ಗೊತ್ತಾಗೋಗ್ಬಿಡುತ್ತೆ. ಅವಾಗ ಈ ನೆಟಲ್ ಬ್ರ್ಯಾಂಡ್ ಗೆ ಗೊತ್ತಾಗೋಗ್ಬಿಡುತ್ತೆ ಇವ್ರುಗಳು ವಾರಿನ್ ಅನ್ನೋ ಒಂದು ಜಾಗದಲ್ಲಿ ಇದಾರೆ ಅಂತ. ಈ ಟೆಂಪಲ್ ಎಲ್ಲಿರುತ್ತೆ ಇವನಿಗೆ ಗೊತ್ತಿರುತ್ತೆ. ಇದರಿಂದ ನೀನ್ ನನಗೆ ಮೋಸ ಮಾಡ್ತೀಯಾ ರೇವನ್, ಅಲ್ಲಿಗೆ ಬಂದ್ಬಿಟ್ಟು ನೀನು ಸಾಯಿಸ್ತೀನಿ ತಡಿ ಅನ್ಬಿಟ್ಟು ಈ ಜಾಗಕ್ಕೆ ಬರೋಕೆ ಶುರು ಮಾಡ್ತಾನೆ. ಇದರಿಂದ ನಮ್ ಬಾಸ್ ಇಲ್ಲಿಗೆ ಬರ್ತಾ ಇದಾರೆ, ಇಲ್ಲಿಂದ ಬೇಗ ಆದಷ್ಟು ತಪ್ಪಿಸ್ಕೊಬೇಕು ಅಂತ. ಸುಭೀಷನ್ ಕೂಡ ಆದಷ್ಟು ಬೇಗ ನೀವು ರಿಮ್ ಆಫ್ ಹೆವೆನ್ ಹುಡುಕ್ಲೇಬೇಕು ಅಂದಾಗ ಇವ್ರುಗಳು ಎಲ್ಲಿದೆ ಅಂತ ಗೊತ್ತೇ ಇಲ್ಲ ಅಂದಾಗ ಅವಾಗ ಡ್ರ್ಯಾಗನ್ ಹೇಳ್ತಾನೆ, ಜೀನಿ ನಿನ್ ಕಣ್ಣೊಳಗಡೆ ಏನೋ ತೋರಿಸೋದ್ನಲ್ಲ ಅದೇನ್ ಜ್ಞಾಪಿಸ್ಕೊ ಅಂತ. ಇವನ್ಗೂ ಕೂಡ ಅದು ಏನಂತಾನೆ ಜ್ಞಾಪಕ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇದರಿಂದ ಸುಭೀಷ, ಸರಿ ಬಾ, ನಿನ್ಗೆ ನಾನೊಂದು ರಿಚುವಲ್ ನ ಮಾಡ್ತೀನಿ, ಆ ಜಾಗ ಎಲ್ಲಿದೆ ಅಂತ ತಿಳ್ಕೊತೀನಿ ಅನ್ಬಿಟ್ಟು ಇವನು ಒಂದ್ ಜಾಗಕ್ಕೆ ಕರ್ಕೊಂಡೋಗಿ ರಿಚುವಲ್ ನ ಮಾಡ್ತಾ ಇರ್ತಾಳೆ. ಈ ಕಡೆ ಇವನು ಅದೇ ಜಾಗಕ್ಕೆ ಬಂದ್ಬಿಟ್ಟಿರ್ತಾನೆ ನೆಟಲ್ ಬ್ರ್ಯಾಂಡ್. ಸುಭೀಷನ್ ಕೂಡ ಇವನ ಮೆಮೊರಿನ ಕ್ಲೀನ್ ಚೆಕ್ ಮಾಡಿದಾಗ ಹಿಮಾಲಯದಲ್ಲಿ ಒಂದು ಮೌಂಟೇನ್ ಇದೆ. ಆ ಮೌಂಟೇನ್ ನೋಡೋದಕ್ಕೆ ಅರ್ಧ ಚಂದ್ರನ್ ತರ ಕಾಣಿಸ್ತಾ ಇರುತ್ತೆ. ಆ ಜಾಗಕ್ಕೆ ನಾವು ಹೋಗ್ಬೇಕು ಅಂತ ಗೊತ್ತಾಗುತ್ತೆ. ಮ್ಯಾಪ್ ಒಳಗಡೆ ಆ ಜಾಗ ಎಲ್ಲಿದೆ ಅಂತ ಒಂದು ಮಾರ್ಕ್ ಮಾಡ್ಕೊಡ್ತಾಳೆ. ನೋಡಿದ್ರೆ ಆ ಮಾರ್ಕ್ ಮಾಡಿರೋಂತ ಒಂದು ಮ್ಯಾಪ್ ನ ಒಂದು ಕಾಗೆ ಬಂದ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ ಕಾಗೆ ಬೇರೆ ಯಾರ್ದು ಆಗಿರೋದಿಲ್ಲ, ಈ ನೆಟಲ್ ಬ್ರ್ಯಾಂಡ್ ಆಗಿರುತ್ತೆ. ಇದರಿಂದ ಆದಷ್ಟು ಬೇಗ ನಾವು ಆ ರಿಮ್ ಆಫ್ ಜಾಗಕ್ಕೆ ಹೋಗ್ಬೇಕು. ಆದ್ರೆ ಹೆಂಗ್ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಈಗ ಹೆಂಗಿದ್ರೆ ಮತ್ತೆ ಡ್ರ್ಯಾಗನ್ ರೈಡರ್ ಇದ್ದಾನಲ್ಲ, ಇವನ್ನ ಸಹಾಯ ತಗೊಳ್ಳೋಣ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇವನ್ಗೇನು ಜ್ಞಾಪಕ ಇರೋದಿಲ್ವಲ್ಲ. ಸುಭೀಷ ಒಂದು ಧೈರ್ಯನ ತುಂಬ್ತಾಳೆ, ನಿನ್ ಮನ್ಸಿನ ಮಾತನ್ನ ನೀನ್ ಕೇಳು, ಅದೇ ನಿನಗೆ ದಾರಿ ತೋರಿಸುತ್ತೆ ಅಂತ. ಅವಾಗ ರೇವನ್ ಕೂಡ, ನನ್ನ ಏನ್ ಮಾಡ್ತೀರಾ, ಇಲ್ಲೇ ಬಿಟ್ಟು ಹೋಗ್ತೀರಾ, ನನ್ ಬಾಸ್ ನನ್ನ ಕೈ ಸಿಕ್ಕೋರೆ ನನ್ ಸಾಯ್ಸಾಕ್ಬಿಡ್ತಾನೆ, ಇದರಿಂದ ನಾನು ನಿಮ್ ಜೊತೆ ಬರ್ತೀನಿ ಅಂದಾಗ ಸರಿ ಬಾ ಅನ್ಬಿಟ್ಟು ಇವನು ಕೂಡ ಇವನ್ ಜೊತೆಗೆ ಕರ್ಕೊಂಡು ಹೋಗಕ್ಕೆ ಶುರು ಮಾಡ್ತಾರೆ. ಇವ್ರುಗಳು ಕೂಡ ಫಾಸ್ಟ್ ಆಗಿ ಹಾರ್ಕೊಂಡು ಹಿಮಾಲಯ ಜಾಗಕ್ಕೆ ಬರ್ತಾನೆ. ಬಂದಾಗ ಗೊತ್ತಾಗ್ತಾ ಇರೋದಿಲ್ಲ ಮುಂದೆ ಎಲ್ಲಿ ಹೋಗ್ಬೇಕು ಅಂತ. ಇವನ್ಗೂ ಕೂಡ ಗೊತ್ತಾಗ್ತಾ ಇರೋದಿಲ್ಲ ಡ್ರ್ಯಾಗನ್ ರೈಡರ್ ಗೆ ಏನ್ ಮಾಡೋದು ಅಂತ. ಹಾಗೆ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಈ ಚಂದ್ರನ್ ತರ ಇರೋ ಒಂದು ಮೌಂಟೇನ್ ನೋಡ್ಬಿಡ್ತಾನೆ. ಅವಾಗ ಇವನ್ ಕಣ್ಣು ವೈಟ್ ಆಗ್ಬಿಟ್ಟು, ನಡಿ ಆ ಜಾಗಕ್ಕೆ ಅನ್ಬಿಟ್ಟು ಇವನೇ ರೂಟ್ ನ ತೋರಿಸ್ಕೊಂಡು ಹೋಗ್ತಾ ಇರ್ತಾನೆ. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಐಸ್ ನ ಒಂದು ಗುಹೆ ಒಳಗಡೆ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಇವ್ರನ್ನ ಫಾಲೋ ಮಾಡ್ಕೊಂಡು ಈ ನೆಟಲ್ ಬ್ರ್ಯಾಂಡ್ ಅನ್ನೋ ಒಂದು ಡ್ರ್ಯಾಗನ್ ಕೂಡ ಬರ್ತಾ ಇರುತ್ತೆ. ಅದನ್ನ ಇವಳು ಸೋರೆಲ್ ನೋಡ್ತಾಳೆ. ನೋಡ್ಬಿಟ್ಟು ಇವ್ರೆಲ್ಲರಿಗೂ ಕೂಡ ಹೇಳ್ತಾರೆ, ನೆಟಲ್ ಬ್ರ್ಯಾಂಡ್ ಡ್ರ್ಯಾಗನ್ ನಮ್ಮನ್ನ ಫಾಲೋ ಮಾಡ್ತೈತೆ ಅಂತ. ಇದರಿಂದ ಇವರು ಕೂಡ ಫಾಸ್ಟ್ ಆಗಿ ಆರೋಕ್ ಶುರು ಮಾಡ್ತಾರೆ. ಅದಂತೂ ಇವ್ರಗಳ ಕತೆ ಮುಗಿಸೋದಕ್ಕೆ ಅನ್ಬಿಟ್ಟು ಇವ್ರನ್ನ ಆಟ ಆಡ್ಸೋಕೆ ಶುರು ಮಾಡುತ್ತೆ. ಇವ್ರುಗಳು ಕೂಡ ಅವ್ರ ಕೈಗೆ ಸಿಗ್ದಂಗೆ ಫಾಸ್ಟ್ ಆಗಿ ಆಗೋ ಈಗ ಮಾಡಿ ಹಾರ್ಬಿಟ್ಟು ಆ ನೆಟಲ್ ಬ್ರ್ಯಾಂಡ್ ಅನ್ನೋ ಒಂದು ಡ್ರ್ಯಾಗನ್ ಕೈಲಿಂದ ತಪ್ಪಿಸ್ಕೊಂಡು ಆಚೆ ಬಂದ್ಬಿಡ್ತಾರೆ. ಆಚೆ ಬಂದಾಗ ಮತ್ತೆ ಒಂದ್ ಕಣ್ಣು ವೈಟ್ ಆಗುತ್ತೆ. ಆ ಜಾಗ ಎಲ್ಲೆಲ್ಲಿದೆ ಅಂತ ಒಂದು ರೂಟ್ ನೆಲ್ಲ ತೋರ್ಸ್ಕೊಂಡು ಒಂದು ಜಾಗದ ಹತ್ರ ಬರ್ತಾರೆ. ಬಂದಾಗ ಒಂದು ಗುಹೆ ಇರುತ್ತೆ. ಆ ಗುಹೆ ಒಳಗಡೆ ಹೋಗಿ ನೋಡಿದಾಗ ಒಂದು ಡ್ರ್ಯಾಗನ್ ಒಂದು ಸ್ಟ್ಯಾಚು ಬಿಟ್ಬಿಟ್ರೆ ಅಲ್ಲಿ ಏನು ಇರೋದೇ ಇಲ್ಲ. ಇದೇನಿದು ಈ ರೀತಿ ಇದೆ, ಇದ ರಿಮ್ ಆಫ್ ಹೆವೆನ್ ಅಂತ ಒಂದ್ ನಿಮಿಷ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಇದರಿಂದ ಫುಲ್ ಬೇಜಾರಾಗಿ ಹೋಗ್ಬಿಡುತ್ತೆ ಎಲ್ಲರಿಗೂ ಕೂಡ. ಇದು ನೋಡಿದ್ರೆ ಖಾಲಿ ಗುಹೆ ಇದ್ದಂಗ ಐತೆ, ಇದು ರಿಮ್ ಆಫ್ ಹೆವೆನ್, ಇದನ್ನ ಹುಡ್ಕೋಕ್ ಇಷ್ಟ ಕಷ್ಟಪಟ್ವ ಅನ್ಬಿಟ್ಟು ಬೆನ್ಗಂತೂ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಅವಾಗ ಈ ಮಾಸ್ಟರ್ ಇವ್ರ ಹತ್ರನೇ ಬರೋದಕ್ಕೆ ಗರ್ಜನೆ ಮಾಡ್ತಾ ಇರುತ್ತೆ. ಇದು ಇವ್ರಿಗೆ ಗೊತ್ತಾಗ್ಬಿಟ್ಟು ಬೆನ್ನು ಬಾಯಿಲಿಂದ ಹೊಂಟೋಗ್ಬಿಡೋಣ, ಇದು ಯಾವ್ದೇ ರಿಮ್ ಆಫ್ ಹೆವೆನ್ ಎಲ್ಲ ಏನೂ ಅಲ್ಲ, ಪಾಳ್ ಬಿದ್ದಿರೋ ಜಾಗ ಅಂತ ಇರ್ಬೇಕಾದ್ರೆ ಫೈರ್ ಡ್ರಿಕ್ ಕೂಡ ನಾನು ರಿಮ್ ಆಫ್ ಹೆವೆನ್ ಹುಡುಕ್ತಲೇ ಬರೋದಿಲ್ಲ ಅಂತ ಇರ್ತಾನೆ. ಸರಿ ನಿನ್ನೇ ಬರೀ ಇಲ್ಲೇ ಇದ್ದು ಸಾಯಿ, ಆ ಡ್ರ್ಯಾಗನ್ ಹತ್ರ ನಾನಂತೂ ಹೋಗ್ತಾ ಇದ್ದೀನಿ ಅಂತ, ದಯವಿಟ್ಟು ನಮ್ಗೆ ಸಹಾಯ ಮಾಡು, ಒಬ್ಬನೇ ಬಿಟ್ಟು ಹೋಗ್ಬೇಡ ಅಂದ್ರೂ ಕೂಡ ಬೆನ್ನು ಕೇಳೋದಿಲ್ಲ, ನನ್ ಸಾಯೋದಕ್ಕೆ ಇಷ್ಟ ಇಲ್ಲ ಕಣಪ್ಪ ಅನ್ಬಿಟ್ಟು ಇವ್ನು ಇಲ್ಲಿಂದ ಬಂದ್ಬಿಡ್ತಾನೆ ಆಚೆಗೆ. ಆಚೆ ಬಂದಾಗ ಒಂದ್ ಜಾಗದಲ್ಲಿ ಬಚ್ಚಿಕೊಂಡು ನೋಡ್ತಾನೆ ನೆಟಲ್ ಬ್ರ್ಯಾಂಡ್ ಅನ್ನೋ ಒಂದು ಡ್ರ್ಯಾಗನ್ ಇವ್ರು ಹೋಗ್ತಿರೋ ಒಂದು ಮಾರ್ಕ್ ಇರುತ್ತಲ್ಲ, ಆ ಮಾರ್ಕ್ ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಹೋಗ್ತಿರ್ಬೇಕಾದ್ರೆ ಒಂದು ಚಿನ್ನದ ತುಂಡು ಬಿದ್ದೋಗ್ಬಿಡುತ್ತೆ. ಅದನ್ನ ನೋಡಿದಾಗ ಒಂದು ಗ್ಯಾಪ್ ಬರುತ್ತೆ. ಇವ್ರುಗಳಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ, ಏನ್ ಮಾಡೋದೀಗ, ಹೆಂಗ್ ಹುಡ್ಕೋದಿದ್ದು ಅನ್ಬಿಟ್ಟು. ಅವಾಗ ನೋಡ್ತಿದ್ದಂಗೆನೆ
ನೋಡ್ತಿದ್ದಂಗೆನೆ ಈ ನೆಟಲ್ ಬ್ರ್ಯಾಂಡ್ ಅನ್ನೋ ಒಂದು ಮಾಸ್ಟರ್ ಅದ್ರೊಳಗಡೆ ಬರುತ್ತೆ. ಬಂದಾಗ ನಾನಂತ ಇನ್ಮೇಲೆ ಎದುರ್ಕೊಳ್ಳೋದೇ ಇಲ್ಲ, ಇದ್ರ ಜೊತೆ ಫೈಟ್ ಮಾಡ್ತೀನಿ ಅನ್ಬಿಟ್ಟು ಅದ್ರ ಜೊತೆಗೆ ಫೈಟ್ಗೆ ಹೇಳಿತಾನೆ. ನೋಡಿದ್ರೆ ಇದಕ್ಕೆ ಹಾಕೊಂಡ್ ಸರ್ಸರಿಗೆ ತುಳಿತಾ ಇರುತ್ತೆ ಅದು. ಅವಾಗ ಅಲ್ಲಿಗೆ ಬೆನ್ ಕೂಡ ಬರ್ತಾನೆ. ಬೆನ್ ಬಂದಾಗ ಒಂದು ವಿಷಯನ ಹೇಳ್ತಾನೆ. ವಾರಿನ ಒಂದು ಭವಿಷ್ಯವಾಣಿನ ನೋಡ್ದಿರ್ತಾನೆ. ಏನಪ್ಪಾ ಅಂದ್ರೆ ರಿಮ್ ಆಫ್ ಹೆವೆನ್ ನೀವು ಹುಡುಕ್ದಾಗ ಚಿನ್ನಕ್ಕಿಂತ ಸಿಲ್ವರೇ ಅತಿ ತುಂಬಾ ಬೆಲೆ ಬಾಳುತ್ತೆ ಅಂತ ಒಂದು ಭವಿಷ್ಯವಾಣಿನ ನುಡ್ದಿರ್ತಾನೆ. ಆ ಪದ ಇವನಿಗೆ ಅರ್ಥ ಆಗೋಗ್ಬಿಡುತ್ತೆ. ಆ ಒಂದು ನೆಟಲ್ ಬ್ರ್ಯಾಂಡ್ ಅನ್ನೋ ಒಂದು ಡ್ರ್ಯಾಗನ್ ಇದೆಯಲ್ಲ ಅದು ಚಿನ್ನದ್ದು, ಈ ನಮ್ಮ ಒಂದು ಫೈರ್ ಡ್ರೇಕ್ ಇದನ್ನಲ್ಲ ಇವನು ಸಿಲ್ವರ್. ಈಗ ಸಿಲ್ವರ್ ಗೋಲ್ಡ್ ನ ಸೋಲ್ಸಿದ್ರೆ ಈ ರಿಮ್ ಆಫ್ ಹೆವೆನ್ ಗೆ ಹೋಗೋದಕ್ಕೆ ದಾರಿ ಸಿಗುತ್ತೆ ಅಂತ. ಅದ್ ಹೆಂಗೆ ಅಂತ ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ. ಅದೇ ರೀತಿ ನೀನ್ ಬೆಂಕಿನ ಯೂಸ್ ಮಾಡಿ ಅದನ್ನ ಸಾಯಿಸು ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಇವನೇನ್ ಅನ್ಕೊಂಡ್ಬಿಟ್ಟಿರ್ತಾನೆ ಹೇಳಿ, ಈ ಡ್ರ್ಯಾಗನ್ ರೈಡರ್ ಜನ ಜೊತೆ ಇದ್ರೆ ಮಾತ್ರ ನನ್ನ ಬಾಯಿಂದ ಬೆಂಕಿ ಬರೋದು ಅಂತ ಅನ್ಕೊಂಡ್ಬಿಟ್ಟಿರ್ತಾನೆ. ಇದರಿಂದ ಆಗ್ತಾ ಇರೋದಿಲ್ಲ ಅವನ ಕೈಲಿ. ಆಗ ನೋಡ್ತಿದ್ದಂಗೆನೆ ಅಲ್ಲಿರೋ ಎಲ್ಲರಿಗೂ ಕೂಡ ಸರ್ಸರಿಯಾಗಿ ಹೊಡೆದು ಈ ಡ್ರ್ಯಾಗನ್ ಎಲ್ಲರನ್ನು ಕೂಡ ಲಾಕ್ ಮಾಡ್ಕೊಂಡ್ಬಿಡುತ್ತೆ. ಬೆನ್ ಕೂಡ ಹೇಳ್ತಾನೆ, ನೋಡು ನನ್ನ ದೊಡ್ಡ ಕಳ್ಳ ಕಣೋ, ನಾನು ಯಾವ್ದೇ ರೀತಿ ಡ್ರ್ಯಾಗನ್ ಅಲ್ಲ, ನಾನು ಈ ರಿಮ್ ಆಫ್ ಹೆವೆನ್ ಅಲ್ಲಿ ಚಿನ್ನ ಇದೆ ಅಂತ ಅನ್ಕೊಂಡು ಕದಿಯೋಕೆ ಅಂತ ಬಂದೆ ಅಂತ. ನಿನ್ ಬಾಯಲ್ಲಿ ಬೆಂಕಿ ಬರುತ್ತೆ, ದಯವಿಟ್ಟು ನೀನ್ ಇದ್ರ ಜೊತೆ ಫೈಟ್ ನ ಮಾಡು ಅಂತ. ಆದ್ರೆ ಇವ್ನ್ಗೆ ಅದ್ರ ಮೇಲೆ ನಂಬಿಕೆನೇ ಇರೋದಿಲ್ಲ. ಅದಕ್ಕೆ ನೆಟಲ್ ಬ್ರ್ಯಾಂಡ್ ಕೂಡ ಏನೇ ಮಾಡಿದ್ರು ನಿಮ್ಮನ್ನ ನನ್ನ ಕೈಯಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಿಮ್ ಕಥೆನ ಮುಗಿಸ್ತೀನಿ ಅನ್ಬಿಟ್ಟು ಬೆನ್ನ ಹಾಗೆ ತಿನ್ನೋದಕ್ಕೆ ಅಂತ ಹೋಗ್ತಾ ಇರುತ್ತೆ. ಇದನ್ನ ನೋಡಿದ ಫೈರ್ ಡ್ರೇಕ್ಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಟ್ಟು ಅವ್ನ ಕಣ್ಣು ಈಗ ವೈಟ್ ಆಗ್ಬಿಡುತ್ತೆ. ಈಗ ಬಿಡ್ತಾ ನೋಡಿ ಬೆಂಕಿನ ತನ್ನ ಬಾಯಿಂದ, ಬ್ಲೂ ಕಲರ್ ಬೆಂಕಿನ. ಅಷ್ಟೇ ತಗೋ, ಆ ಒಂದು ನೆಟಲ್ ಬ್ರ್ಯಾಂಡ್ ಅನ್ನೋ ಒಂದು ಡ್ರ್ಯಾಗನ್ ಇದೆ ಅಲ್ಲ, ಅದು ಪೂರ್ತಿ ಚಿನ್ನ ಆಗಿರುತ್ತಲ್ಲ, ಅದು ಪೂರ್ತಿ ಕರ್ಗೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಫೈನಲಿ ಹಾಗೋ ಈಗ ಮಾಡಿ ತನ್ನ ಪವರ್ ನೆಲ್ಲ ಯೂಸ್ ಮಾಡಿ ಆ ನೆಟಲ್ ಬ್ರ್ಯಾಂಡ್ ಅನ್ನೋ ಒಂದು ಡ್ರ್ಯಾಗನ್ ಕಥೆನ ಮುಗಿಸ್ಬಿಡ್ತಾನೆ. ಅಂದ್ರೆ ಅದು ಪೂರ್ತಿ ಚಿನ್ನವಾಗಿ ಕರ್ಗೋಗ್ಬಿಡುತ್ತೆ. ಇದು ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ, ಬೆನ್ ಇದು ನೀನ್ ಮಾಡ್ದೆ ಅಂತ. ಆದ್ರೂ ಕೂಡ ಫೈರ್ ಡ್ರೇಕ್ಗೆ ಬೇಜಾರಿರುತ್ತೆ. ರಿಮ್ ಆಫ್ ಹೆವೆನ್ ಕೊನೆಗೂ ನಮ್ಗೆ ಸಿಕ್ಲಿಲ್ವಲ್ಲ ಅನ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೋತಾ ಇರ್ತಾನೆ. ಅವಾಗ ಸೋರೆಲ್ ನೋಡ್ತಾಳೆ, ಈ ನೆಟಲ್ ಬ್ರ್ಯಾಂಡ್ ಮೆಲ್ಟ್ ಆಗಿತ್ತಲ್ಲ ಆ ಜಾಗದಲ್ಲಿ ಒಂದು ಕೀ ಇರುತ್ತೆ, ಮತ್ತೆ ಆ ಡ್ರ್ಯಾಗನ್ ಸ್ಟ್ಯಾಚು ಮುಂದೆ ಕೀನ ಹಾಕೋದಕ್ಕೆ ಒಂದು ತೂತ್ ಇರುತ್ತೆ. ಇದನ್ನ ನೋಡಿದ ಕನ್ಫರ್ಮ್ ಆಗೋಗ್ಬಿಡುತ್ತೆ. ಸುಭೀಷ ಒಂದು ಮಾತನ್ನ ಹೇಳಿರ್ತಾಳಲ್ಲ, ವಾರಿನೋನು ಈ ರಿಮ್ ಆಫ್ ನ ಬಚ್ಚಿಡೋದಕ್ಕೆ ಅನ್ಬಿಟ್ಟು ಒಂದು ಕೀ ಮೂಲಕ ಆ ರಿಮ್ ಆಫ್ ನ ಕ್ಲೋಸ್ ಮಾಡ್ಬಿಟ್ಟು ಲಾಕ್ ಮಾಡಿದ್ದಾನೆ ಅಂತ. ಅದೇ ಕೀ ಇದು. ಇದರಿಂದ ಆ ಕೀನ ತಗೊಂಡೋಗಿ ಆ ಡ್ರ್ಯಾಗನ್ ಸ್ಟ್ಯಾಚು ಹತ್ರ ತಗೊಂಡೋಗ್ಬಿಟ್ಟು ಲಾಕೋಕೆ ಓಪನ್ ಮಾಡ್ತಾಳೆ. ಓಪನ್ ಮಾಡಿದ ತಕ್ಷಣ ಅದ್ರ ಕಣ್ಣಿಂದ ಒಂದು ಲೈಟ್ ಬ್ಲಿಂಕ್ ಆಗಿ ಆ ಜಾಗ ಪೂರ್ತಿ ಎಲ್ಲ ತಿರುಗೋಕೆ ಸ್ಟಾರ್ಟ್ ಆಗುತ್ತೆ. ತಿರುಗಿ ಸ್ಟಾರ್ಟ್ ಆದಾಗ ಆ ಜಾಗದಲ್ಲಿ ಒಂದು ಸೀಕ್ರೆಟ್ ಆಗಿರೋ ಗುಹೆ ಓಪನ್ ಆಗುತ್ತೆ. ಅದ್ರೊಳಗಡೆ ಹೋಗಿ ನೋಡ್ತಾರೆ. ಫೈನಲಿ ರಿಮ್ ಆಫ್ ಹೆವೆನ್ ನಿಜವಾಗ್ಲೂ ಇರುತ್ತೆ. ಬಂದ್ ನೋಡ್ತಾರೆ, ಜಾಗ ಮಾತ್ರ ಸೂಪರ್ ಆಗಿರುತ್ತೆ. ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ. ಫೈನಲಿ ನಾವು ಫೈಂಡ್ ಮಾಡ್ಬಿಟ್ಟು ಅನ್ಬಿಟ್ಟು. ಆದ್ರೆ ನಮ್ ಹೀರೋ ಬೆನ್ಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಈ ಜಾಗ ಸಿಕ್ಕಿದೆ ಅಂದ್ಮೇಲೆ ಇವ್ರುಗಳು ಕೂಡ ಈ ಜಾಗಕ್ಕೆ ಬಂದ್ಬಿಡ್ತಾರೆ. ಇನ್ನು ನಾನು ಒಂಟಿಯಾಗಿ ಹೋಗ್ಬಿಡ್ತೀನಿ ಅಂತ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೋತಾನೆ. ಅದಕ್ಕೆ ಫೈರ್ ಡ್ರೇಕ್ ಕೂಡ, ನೋಡು ಇದು ನಿನ್ ಚಾಯ್ಸು, ನೀನ್ ಬೇಕಾದ್ರೆ ನಮ್ ಜೊತೆನೆ ಇದೇ ಜಾಗದಲ್ಲಿ ಇರ್ಬೋದು, ನಿಮ್ಗೆ ಆದ್ರೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ನಿನ್ ಪ್ರಪಂಚಕ್ಕೆ ನೀನ್ ವಾಪಸ್ ಹೋಗ್ಬೋದು ಅಂತ. ಅವಾಗ ಇವನ್ಗೆ ಬಾರ್ನಬಸ್ ನ ಗ್ಯಾಪಕ್ ಬರ್ತಾನೆ, ಪ್ರೊಫೆಸರ್ ಬಾರ್ನಬಸ್. ಇದರಿಂದ ಅವ್ರಗಳ ಜೊತೆ ನಾನು ಹೊಂಟೋಗ್ಬಿಡ್ತೀನಿ, ಅವ್ರಗಳ ಜೊತೆ ಹೋಗಿ ಈ ಸ್ಪೆಷಲ್ ಆಗಿರೋ ಪ್ರಾಣಿಗಳನ್ನ ಸಾಕೋತೀನಿ ಅಂತ ಒಂದು ಡಿಸೈಡ್ ಮಾಡ್ಕೋತಾನೆ. ಅವಾಗ ಅಲ್ಲಿಗೆ ರೇವನ್ ಬರ್ತಾನೆ. ರೇವನ್ ಬಂದ್ಬಿಟ್ಟು ನನ್ ಗತಿ ಏನು, ನಾನೇನ್ ಮಾಡೋದು ಅಂದಾಗ, ಸರಿ ಬಾ ನಾವು ಇಬ್ರು ಕೂಡ ಬಾರ್ನಬಸ್ ಹತ್ರ ಹೋಗೋಣ, ನಮ್ಮಿಬ್ರನ್ನ ಕೂಡ ಚೆನ್ನಾಗಿ ನೋಡ್ಕೋತಾರೆ ಅವರು ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ಬಿಡ್ತಾನೆ. ಮತ್ತೆ ಫೈರ್ ಡ್ರೇಕ್ ಬನ್ನಿ ಆದಷ್ಟು ಬೇಗ ನಮ್ಮ ಫ್ರೆಂಡ್ಸ್ ಗಳನ್ನೆಲ್ಲರೂ ಕೂಡ ಈ ಕಡೆ ಕರ್ಕೊಂಡ್ ಬರೋಣ ಅನ್ಬಿಟ್ಟು ಈ ಜಾಗಕ್ಕೆ ಬರೋಕೆ ಶುರು ಮಾಡ್ತಾರೆ. ಈ ಕಡೆ ಇಲ್ಲಿ ಎಲ್ಲರೂ ಕೂಡ ರೆಡಿ ಆಗ್ಬಿಟ್ಟಿರ್ತಾರೆ ಹ್ಯೂಮನ್ಸ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಯಾಕೆ ಅಂದ್ರೆ ಇವ್ರ ಮಕ್ಕಳನ್ನೆಲ್ಲ ಸಾಯಿಸ್ಬಿಟ್ಟಿರ್ತಾರೆ ಅನ್ಕೊಂಡ್ಬಿಟ್ಟು ಇವರು ಹ್ಯೂಮನ್ಸ್ ಗಳು ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಎಲ್ಲ ಕೂಡ ರೆಡಿ ಆಗಿರ್ತಾರೆ. ಆಗ ನೋಡ್ತಿದ್ದಂಗೆನೆ ಫೈರ್ ಡ್ರೇಕ್ ಸೋರೆಲ್ ಇಬ್ರು ಕೂಡ ಆ ಜಾಗಕ್ಕೆ ಬರ್ತಾರೆ. ಬಂದಾಗ ನಾವು ಕೊನೆಗೂ ರಿಮ್ ಆಫ್ ಹೆವೆನ್ ಹುಡುಕ್ಬಿಟ್ಟಿದೀವಿ ಅಂತ. ಇವರೆಲ್ಲರೂ ಕೂಡ ಅದೆಲ್ಲ ಒಂದು ಕತೆ ಅಂತ ಅನ್ಕೊಂಡಿರ್ತಾರಲ್ಲ, ಇಲ್ಲ ಅದೆಲ್ಲ ನಿಜ, ನೀವ್ ಹೆಂಗ್ ಹುಡುಕುದ್ರಿ ಅಂತ ಕೇಳಿದಾಗ, ಬನ್ನಿ ದಾರಿ ಉದ್ದಕ್ಕೂ ನಾನು ಹೇಳ್ತಾ ಹೋಗ್ತೀನಿ ಅನ್ಬಿಟ್ಟು ಅಲ್ಲಿರೋ ಎಲ್ಲಾ ಡ್ರ್ಯಾಗನ್ ಕರ್ಕೊಂಡು ರಿಮ್ ಆಫ್ ಹೆವೆನ್ ಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಹೋಗೋ ದಾರಿಲಿ ನಮ್ಗೆ ಈ ಜಾಗನ ಹುಡುಕೋದಕ್ಕೆ ಸಹಾಯ ಮಾಡಿದ್ದೆ ಈ ಹ್ಯೂಮನ್ಸ್ ಅಂತ. ಹಾಗೆ ದಾರಿ ಮಧ್ಯೆ ಹೋಗ್ತಿರ್ಬೇಕಾದ್ರೆ ನಮ್ ಬೆನ್ನು ಕೂಡ ನೋಡ್ತೀವಿ. ಬೆನ್ನು ಬಾರ್ನಬಸ್ ಜೊತೆ ಸೇರ್ಕೊಂಡು ಸ್ಪೆಷಲ್ ಆಗಿರೋ ಕ್ರಿಯೇಚರ್ಸ್ ಗಳನ್ನ ಕೂಡ ಸಾಕೊಂಡು ಅದೇ ಜಾಗದಲ್ಲಿ ಸೆಟ್ಲ್ ಆಗಿ ಹೋಗ್ಬಿಟ್ಟಿರ್ತಾನೆ. ಅಲ್ಲೇ ಅವನ್ ತಂಗಿ ಹಾಗೆ ಬಾರ್ನಬಸ್ ನ ಹೆಂಡತಿ ಎಲ್ಲರನ್ನು ಕೂಡ ನೋಡ್ತಾರೆ. ಗುಡ್ ಬೈ ನ ಹೇಳ್ಬಿಟ್ಟು ರಿಮ್ ಆಫ್ ವರ್ಲ್ಡ್ ಗೆ ಇವರು ಹೊಂಟೋಗ್ಬಿಡ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಮುಂದಿನ ಸಲ ನಿಮ್ಗೆ ಇಷ್ಟ ಆಗುತ್ತೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡ್ಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದೊಂದೇ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕು ಅನ್ಸಿದ್ರೆ ನಮ್ಮ ಚಾನೆಲ್ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.